milk transforms into curd. So, Maya Satkarya and real Satkarya. If a real Satkarya, the milk transforms into curd. So, Maya Satkarya means like a rope appearing as a snake falsely. That means there is no change on the part of the rope in spite of appearing as a snake. Even while appearing as a snake, it remains the rope alone, all along throughout. We can give this another example of a dream. In the dream, the one who is seeing the dream and what he sees, both are equally part of the dream. ಕನಸಿನಲ್ಲಿ ಕನಸು ನೋಡುವ ಕನಸಿನ ವ್ಯಕ್ತಿ, ಕನಸು ಪುರುಷ, ಸ್ವಪ್ನ ಪುರುಷ ಹೇಳ್ತೀವಿ. ಸ್ವಪ್ನ ಪುರುಷ, ಸ್ವಪ್ನ ಪ್ರಪಂಚ. ಸ್ವಪ್ನ ಪುರುಷ, ಸ್ವಪ್ನ ಪ್ರಪಂಚ ಎರಡೂ ಮಿಥ್ಯೆಯೇ. ಅಂದರೆ ಏನೆಂದು ತೋರುತ್ತಾ ಇದೆ, ಯಾರಿಗೆ ತೋರುತ್ತಾ ಇದೆ, ಎರಡೂ ಮಿಥ್ಯೆಯೇ. ಅಂದರೆ ಸ್ವಪ್ನ ಪುರುಷ ಆ್ಯಂಡ್ ಸ್ವಪ್ನ ಪ್ರಪಂಚ. The dream, the dreamer and the dream world. Dreamer and dream world both are equally mithya. Therefore, one who experiences the dream world and the dream world and one who experiences it, both are false. Because the experiencer of the dream is a part of the dream. ಸ್ವಪ್ನವನ್ನು ಅನುಭವಿಸುವ ಸ್ವಪ್ನ ಪುರುಷ ಸ್ವಪ್ನಾಂತರ್ಗತನೇ. ಅಂದರೆ ತನ್ನನ್ನು ಸ್ವಪ್ನ ಜ್ಞಾತೃವೆಂದು, ಸ್ವಪ್ನ ಪ್ರಮಾತೃವೆಂದು, ಸ್ವಪ್ನ ಪ್ರಮೇಯವೆಂದು ಎರಡೂ ಭ್ರಾಂತಿಯಲ್ಲೇ ಅಂತರ್ಭಾಗ. ತನ್ನನ್ನು ಸ್ವಪ್ನ ಅನುಭವಿಸುವವನೆಂದು, ಸ್ವಪ್ನ ಭೋಕ್ತ ಎಂದು, ಸ್ವಪ್ನ ಅನುಭವಿತ ಎಂದು, ಮತ್ತು ಸ್ವಪ್ನ ಎಂದು ಎರಡೂ ಭ್ರಾಂತಿಯಲ್ಲೇ ಭಾಗ. ಅದರಿಂದ ಎರಡೂ ಮಾಯಿಕ. Both are Maya. Maya means what? They appear without being there. Being Brahma, one who is a Chaitanya Matram Brahma, who is the witness of the dream. ಸ್ವಪ್ನಕ್ಕೆ ಸಾಕ್ಷಿಯಾಗಿ, ಸ್ವಪ್ನ ಸಾಕ್ಷಿ ಯಾರು? ಸ್ವಪ್ನ ಪುರುಷ ಅಲ್ಲ, ಸ್ವಪ್ನ ಪ್ರಪಂಚ ಅಲ್ಲ. ತಾನೇ ಸ್ವಪ್ನ ಪುರುಷನಾಗಿ, ಸ್ವಪ್ನ ಪ್ರಪಂಚನಾಗಿ ಎರಡೂ ತೋರ್ತಾನೆ. So the witness of the dream, the adhisthana of the dream is neither the dreamer nor the dream world. Is neither the dreamer nor the dream world. Both of them he is not. And he remains ever the witness. Even while the dream is experienced, still he remains untouched by it. In spite of appearing, the dream sakshi remains untouched. Always the same. ಅಂದರೆ ಸ್ವಪ್ನ ಪುರುಷ, ಸ್ವಪ್ನ ಪ್ರಪಂಚ ಎರಡೂ ತೋರುವಾಗಲೂ ಸ್ವಪ್ನ ಸಾಕ್ಷಿ ಏನೂ ಇಲ್ಲ. ಸ್ವಪ್ನ ಸಾಕ್ಷಿಯೇ ಇದ್ದಾನೆ. ಅವನಿಗೆ ಸ್ವಪ್ನ ಅನುಭವಿಸುತ್ತಾ ಇದ್ದೇನೆ, ಸ್ವಪ್ನ ಪ್ರಪಂಚ ಒಳಗೆ ಸೇರಿದ್ದೇನೆ ಅನಿಸುವುದೇ ಅಲ್ಲ. ನಾನು ಸ್ವಪ್ನಕ್ಕೆ ಹೋಗಿ ಬಂದೆ ಅನಿಸಲ್ಲ. ನಾನು ಎಂದಿಗೂ ಇಲ್ಲೇ ಇದ್ದೇನೆ. ಸ್ವಪ್ನ ಆಗಲೇ ಇಲ್ಲ ನನಗೆ. ಇದು ಸ್ವಪ್ನ ಸಾಕ್ಷಿ. ಅದರಿಂದ ಮಾಯಾ ಸತ್ಕಾರ್ಯ ಅಂದರೆ ಕಲ್ಪಿತ. ಅಂದರೆ ತೋರುವ ಪ್ರಪಂಚವೆಲ್ಲ ತೋರಿಕೆಯೇ. ಆದರೆ ತೋರಿಕ ಪ್ರಪಂಚ ಇದೆ ಅನಿಸುತ್ತದಲ್ಲ, ಆ ಇರುವಿಕೆ ಯಾರು ಅಂದರೆ ಬ್ರಹ್ಮದ ಇರುವಿಕೆನೇ ಪ್ರಪಂಚದಲ್ಲಿ ಅನಿಸುತ್ತದೆ. ಸ್ವಪ್ನ ಪ್ರಪಂಚಕ್ಕೆ ಇರುವಿಕೆ ಇಲ್ಲ. ದ ಡ್ರೀಮ್ ವರ್ಲ್ಡ್ ಆ್ಯಂಡ್ ದ ಡ್ರೀಮರ್ have no existence. The dreamer along with the dream world have no existence of their own, independent of the dream witness, independent of the witnessing consciousness, the witness of the dream. ಸ್ವಪ್ನ ಸಾಕ್ಷಿಗಿಂತ ಸ್ವಪ್ನ ವ್ಯಕ್ತಿಯಾಗಲಿ, ಸ್ವಪ್ನ ಪ್ರಪಂಚವಾಗಲಿ ತನಗೆ ಇರುವಿಕೆ ಇಲ್ಲ. ಸ್ವಪ್ನ ಸಾಕ್ಷಿಯನ್ನು ಇಟ್ಟುಕೊಂಡೇ ಅದು ತೋರುತ್ತದೆ.
ಸ್ವಪ್ನ ಸಾಕ್ಷಿಯನ್ನು ಇಟ್ಕೊಂಡೇ ತೋರುತ್ತದೆ ಹೊರತು ಸ್ವಪ್ನ ಸಾಕ್ಷಿಯನ್ನು ಪಕ್ಕಕ್ಕಿಟ್ಟರೆ ಅದು ತೋರುವುದೇ ಅಲ್ಲ. ಸ್ವಪ್ನ ಸಾಕ್ಷಿಯನ್ನೇ ಇಟ್ಕೊಂಡೇ ತೋರ್ತದೆ, ಅವನನ್ನು ಬಿಟ್ಟರೆ ತೋರುವುದೇ ಅಲ್ಲ. ನಟನನ್ನು ಬಿಟ್ಟು ಪಾತ್ರ ತೋರಲ್ಲ. ನಾಟಕದಲ್ಲಿ ಇಟ್ ಈಸ್ ದ ಆ್ಯಕ್ಟರ್ ದಟ್ ಅಪಿಯರ್ಸ್ ಆಸ್ ದ ರೋಲ್, ಆಸ್ ಎ ಕ್ಯಾರೆಕ್ಟರ್. ಬಟ್ ಇಂಡಿಪೆಂಡೆಂಟ್ ಆಫ್ ದ ಆ್ಯಕ್ಟರ್, the role cannot appear. Role doesn't have an existence independent of an actor. ಹಾಗೆಯೇ ನಟನನ್ನು ಬಿಟ್ಟು ಪಾತ್ರಕ್ಕೆ ಇರುವಿಕೆನೇ ಇಲ್ಲ. ನಟನನ್ನು ಬಿಟ್ಟು ನಟನ ಇರುವಿಕೆನೇ ಪಾತ್ರಕೆಯಲ್ಲಿ ತೋರುತ್ತದೆ. ನಟನ ಕಂಠಧ್ವನಿ ಪಾತ್ರೆಯ ಕಂಠಧ್ವನಿ ಆಗುತ್ತದೆ. ನಟನ ಶರೀರ ಪಾತ್ರದ ಶರೀರ ಆಗುತ್ತದೆ ಅಲ್ಲವೇ? ನಟನ ಶರೀರವೇ ಪಾತ್ರದ ಶರೀರ, ನಟನ ಮುಖವೇ ಪಾತ್ರದ ಮುಖ, ನಟನ ಕಂಠಧ್ವನಿ ಪಾತ್ರದ ಕಂಠಧ್ವನಿ. ಸೊ ಇಟ್ ಈಸ್ ದ ಆ್ಯಕ್ಟರ್ಸ್ ವಾಯ್ಸ್ ಈಸ್ ಬಾರೋಡ್ ಮೀನ್ಸ್ ವಾಟ್? ಯು ಓನ್ಲಿ ಸಿಂಪ್ಲಿ ನೇಮ್ ಇಟ್. ಇಟ್ ಬಿಲಾಂಗ್ಸ್ ಟು ಸ್ಟಿಲ್ ದ ಆ್ಯಕ್ಟರ್ ಅಲೋನ್. ಆ್ಯಕ್ಟರ್ಸ್ ವಾಯ್ಸ್ tentatively lent to the character, to the role. The role doesn't have a voice of its own. It borrows the actor's voice. That means the voice still remains actors. Borrow means what? Borrow means what? ಅದರಿಂದ ಅರಿವು ತಗೊಳ್ತದೆ ಅಂದರೆ ಅರ್ಥವೇನು? ಸಾಲ ತಗೊಳ್ತದೆ ಅಂದರೆ ಅರ್ಥವೇನು? ನಟನ ಕಂಠಧ್ವನಿ ಪಾತ್ರ ತಗೊಳ್ತಾನೆ, ಪಾತ್ರ ಸಾಲ ತಗೊಳ್ತಾನೆ ಅಂದರೆ ನಾವು ಯಾರ್ದೋ ಇನ್ನೊಬ್ಬರದು ವಸ್ತು ಸ್ವಲ್ಪ ಬರೆಯುವುದಕ್ಕೆ ಇನ್ನೊಬ್ಬರ ಪೆನ್ನು ತಗೊಂಡರೆ ನಮ್ಮ ಕೈಯಲ್ಲಿದ್ದರೂ ಪೆನ್ನು ಅವರದೇ ಆಗಿರುತ್ತದೆ. ವೆನ್ ವಿ ಬಾರೋ ಎ ಪೆನ್ ಫ್ರಮ್ ಅದರ್ಸ್ ಜಸ್ಟ್ ಫಾರ್ ರೈಟಿಂಗ್ ಸಿಗ್ನೇಚರ್, ಎ ಒನ್ ವರ್ಡ್, ಈವನ್ ವೆನ್ ದ ಪೆನ್ ಈಸ್ ಇನ್ ಮೈ ಹ್ಯಾಂಡ್, even when I am writing it, the pen belongs to others alone. Borrow means what? Even if it appears in my hand, it doesn't belong to me. It still belongs to the owner, its owner. ಪೆನ್ನು ನಾನು ಬರೆಯುತ್ತಾ ಇದ್ದರು, ಬಳಸ್ತಾ ಇದ್ದರು, ಅದು ನಿಜವಾದ ಯಜಮಾನನಿಗೆ ಸೇರಿದ್ದು ಅಷ್ಟೇ ಹೊರತು ನನ್ನದಾಗಲ್ಲ. ಹಾಗೆಯೇ ಕನಸು ತೋರುತ್ತಾ ಇದ್ದರೂ ಕನಸಿನ ಇದೆ ಅನಿಸುತ್ತಾ ಇಲ್ಲ. ಆ ಇರವು ಮಾತ್ರ ಕನಸಿನಲ್ಲಿಲ್ಲ, ಆ ಎನ್ನುವ ಮಾತ್ರ ಕನಸನ್ನು ಬಿಟ್ಟು ಸ್ವರೂಪದಲ್ಲಿದೆ. ಇರವು ಮಾತ್ರ ಎಲ್ಲಿದೆ? ಸ್ವತಂತ್ರವಾಗಿದೆ. ಇರವು ಕನಸಿನ ರೂಪಕ್ಕೆ ಸಿಕ್ಕಾಕ್ಕೊಂಡಿಲ್ಲ. ಇರವು ಕನಸಿನ ರೂಪವನ್ನು ದಾಟಿ ಇರುತ್ತದೆ ಹೊರತು ಕನಸಿನ ರೂಪಕ್ಕೆ ಸಿಕ್ಕಾಕ್ಕೊಂಡಿಲ್ಲ. ಕನಸು ಸುಮ್ಮನೆ ತೋರ್ತದೆ, ಅದಕ್ಕೆ ಇರವು ಇಲ್ಲದೆ ತೋರ್ತದೆ. ಅಂದರೆ ತೋರುವಾಗ ಇನ್ನೊಬ್ಬರ ಇರವನ್ನಿಟ್ಟುಕೊಂಡೇ ತೋರುತ್ತದೆ ಹೊರತು ಇನ್ನೊಬ್ಬರ ಇರವಿಲ್ಲದೆ ಅದಕ್ಕೆ ಇನ್ನೊಬ್ಬರ ಇರವು ತಗೊಳ್ಳದಿದ್ದರೆ ಅದಕ್ಕೆ ಬದುಕೇ ಇಲ್ಲ. ಹೇಗೆ ನೀರು ಯಾವುದೇ ಒಂದು ಪಾತ್ರೆಯಲ್ಲೇ ಇರುತ್ತದೆ ಹೊರತು ಯಾವ ಪಾತ್ರ ಇಲ್ಲದೆ ನೀರು ಇರಕ್ಕೆ ಆಗಲ್ಲ. Water cannot stay without the help of a vessel. Without vessel, water cannot stay at all. Some patra is required, some vessel it needs. ಭೂಮಿ ಆದರೂ ಬೇಕು, ಭೂಮಿ ಬೇಕು, ಬಕೆಟ್ ಬೇಕು, ಕೈ ಬೇಕು, ಲೋಟ ಬೇಕು, ಬಾಯಿ ಬೇಕು. ಯಾವುದೇ ಒಂದು ಜಾಗದಲ್ಲೇ ಇರುತ್ತದೆ ಹೊರತು ನೀರು ತಾನಿರೋಕ್ಕಾಗಲ್ಲ. ಹಾಗೆ ಇಟ್ ಆಲ್ವೇಸ್ ಎಕ್ಸಿಸ್ಟ್ ಲೈಕ್ ಎ ಶೇಡ್. ಇದು ಚೆನ್ನಾಗಿದೆ ಉದಾಹರಣೆ. ನೆರಳು ಎಂಬುದು ಶ್ಯಾಡೋ ನೀಡ ಎಟ್లా ఉంటుంది? ಮನುಷ್ಯನ ನೀಡ, ದ ಶ್ಯಾಡೋ ಆಫ್ ಎ ಪರ್ಸನ್ ಕೆನಾಟ್ ಎಕ್ಸಿಸ್ಟ್ ವಿತೌಟ್ ಎ ಪರ್ಸನ್. ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಶ್ಯಾಡೋಕ್ಕೆ ತನ್ನ ಇರುವೇ ಇಲ್ಲ. ಪರ್ಸನ್ ಇರುವವರೆಗೆ ಶ್ಯಾಡೋ, ವ್ಯಕ್ತಿ ಇರುವವರೆಗೆ ನೆರಳು. ವ್ಯಕ್ತಿಯನ್ನು ಬಿಟ್ಟು ನೆರಳು ಎಲ್ಲಿದೆ? ಮನುಷ್ಯನನ್ನು ಬಿಟ್ಟು ನೆರಳೇ ಇಲ್ಲ ಅಲ್ಲವೇ? ಅದಿದ್ದರೆ ಕಂಠಧ್ವನಿ
ಪಾತ್ರೆಯ ಕಂಠಧ್ವನಿ ನಟನ ಕಂಠಧ್ವನೇ ಪಾತ್ರದು. ಪಾತ್ರಕ್ಕೆ ತನ್ನದಾದ ಕಂಠಧ್ವನೇ ಇಲ್ಲ. ಪಾತ್ರಕ್ಕೆ ತನ್ನದಾದ ಕಂಠಧ್ವನಿ ಇದೆ, ನಟನಿದೆ ಕಂಠಧ್ವನಿ, ಪಾತ್ರಂದಾಯಿತು ಅಷ್ಟೇ, ತನಗೆ ಕಂಠಧ್ವನೇ ಇಲ್ಲ. ಹಾಗೆ ನಾವು ಇನ್ನೊಬ್ಬರ ವಸ್ತು ತಗೊಂಡು ಬಂದರೆ ಇನ್ನೂ ಅವರದೇ. ಹಾಗೆ ಕನಸಿನ ಇರುವು ಬ್ರಹ್ಮವೇ, ಕನಸು ಆಗಿ ತೋರುತ್ತಿದ್ದರೂ ಅದು ಬ್ರಹ್ಮದೇ. ಹಾಗೆ ಇಡೀ ಜಗತ್ತಿನ ಜಾಗೃತ ಪ್ರಪಂಚದ ನಾನೆಂಬ ವ್ಯಕ್ತಿತ್ವ, ಜಾಗೃತ ಪ್ರಪಂಚ, ಇದಕ್ಕೆ ಇರವು ಇಲ್ಲ. ಇದರ ಇರವು ಸಾಕ್ಷಿ. ಸಾಕ್ಷಿ ಎಚ್ಚರ ಪ್ರಪಂಚವಾಗಿ ತೋರ್ತಾ ಇದ್ದಾನೆ. ಎಚ್ಚರ ಪ್ರಪಂಚಕ್ಕೆ ಇರವೇ ಇಲ್ಲ. ಕನಸಿನ ಪ್ರಪಂಚಕ್ಕೆ ಇರುವಿದೇನು? ಜಸ್ಟ್ ಆಸ್ ಸ್ವಪ್ನ ಪ್ರಪಂಚಕ್ಕೆ ಇರವು ಎಕ್ಸಿಸ್ಟೆನ್ಸ್ ಇದೇನು? ಅದಕ್ಕೆ ಎಕ್ಸಿಸ್ಟೆನ್ಸ್ ಹೇಗಿಲ್ಲವೋ, ಇರವು ಹೇಗಿಲ್ಲವೋ, ದ ಡ್ರೀಮ್ ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ಇಟ್ಸ್ ಓನ್. ಡ್ರೀಮ್ ಡಿಪೆಂಡ್ಸ್ ಅಪಾನ್ ದ ಸಾಕ್ಷಿ ಫಾರ್ ಇಟ್ಸ್ ಎಕ್ಸಿಸ್ಟೆನ್ಸ್. ಸಾಕ್ಷಿ ಈಸ್ ಇಂಡಿಪೆಂಡೆಂಟ್ಲಿ ಎಕ್ಸಿಸ್ಟಿಂಗ್, ಅಲ್ಲವೇ? ಬಿಕಾಸ್ ಇಟ್ ಈಸ್ ದ ವೆರಿ ನೇಚರ್ ಆಫ್ ಎಕ್ಸಿಸ್ಟೆನ್ಸ್. ಸಾಕ್ಷಿ ಈಸ್ ವೆರಿ ನೇಚರ್ ಆಫ್ ಎಕ್ಸಿಸ್ಟೆನ್ಸ್. ಸಾಕ್ಷಿ ಸ್ವರೂಪವೇ ಇರವು. ಆದ್ದರಿಂದ ಸಾಕ್ಷಿ ತನ್ನ ಇರವನ್ನು ಸ್ವಪ್ನಕ್ಕೆ ಕೊಡ್ತಾನೆ, ಅಂದರೆ ಅಲ್ಲಿ ತೋರ್ತದೆ ಅಷ್ಟೇ. ಒಂದು ಪ್ರತಿಬಿಂಬಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಪ್ರತಿಬಿಂಬಕ್ಕೆ ಕನ್ನಡಿಯಲ್ಲೇ ಪ್ರತಿಬಿಂಬ ತೋರ್ತದೆ. ಕನ್ನಡಿ ಬಿಟ್ಟರೆ ಪ್ರತಿಬಿಂಬ ಇರುವುದೇ ಇಲ್ಲ. ಎಲ್ಲಿರುತ್ತದೆ? ಎಲ್ಲಿ ಇರಲ್ಲ. ಎಲ್ಲಿರಬೇಕು? ಅದಕ್ಕೆ ಇರುವಿಕೆ ಇದ್ದರೆ ಕನ್ನಡಿಯಲ್ಲಿದ್ದುಕೊಂಡೇ ತೋರ್ತದೆ. ಕನ್ನಡಿಗೆ ದೂರವಾಗಿಬಿಡು, ಇಲ್ಲ. ಕನ್ನಡಿಗಿಂತ ಹೊರಗೆ ಹಾಕಿದ್ದರೆ ಪ್ರತಿಬಿಂಬ ಇಲ್ಲ. ಎ ರಿಫ್ಲೆಕ್ಷನ್ ಡಸಂಟ್ ಎಕ್ಸಿಸ್ಟ್ ಔಟ್ಸೈಡ್ ದ ಮಿರರ್. ಕನ್ನಡಿ ಈಸ್ ಮಿರರ್. ದ ರಿಫ್ಲೆಕ್ಷನ್, ಪ್ರತಿಬಿಂಬ, ಕೆನಾಟ್ ಎಕ್ಸಿಸ್ಟ್ ವಿತೌಟ್ ಕನ್ನಡಿ, ವಿತೌಟ್ ಮಿರರ್. ಇಟ್ ಅಪಿಯರ್ಸ್ ಓನ್ಲಿ ವಿದಿನ್ ದ ಮಿರರ್. ಮಿರರಿನ ಕನ್ನಡಿಯ ಇರವನ್ನು ಇಟ್ಕೊಂಡು ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸಿಸ್ಟೆನ್ಸ್ ಆಫ್ ಮಿರರ್. ಮಿರರ್ಸ್ ಎಕ್ಸಿಸ್ಟೆನ್ಸ್ ಈಸ್ ದ ಎಕ್ಸಿಸ್ಟೆನ್ಸ್ ಆಫ್ ರಿಫ್ಲೆಕ್ಷನ್. ನೆರಳಿಗೆ, ಆ ಪ್ರತಿಬಿಂಬಕ್ಕೆ ಕನ್ನಡಿಯ ಇರವೇ ಹೊರತು ಕನ್ನಡಿಗಿಂತ ಹೊರಗೆ ನೋಡು, ಇಲ್ಲ. ಕನ್ನಡಿಗಿಂತ ಹೊರಗೆ ಕಿತ್ತು ನೋಡು, ಇಲ್ಲ. ಕನ್ನಡಿಯಲ್ಲೇ ತೋರ್ತದೆ ಅಷ್ಟೇ. ಹಾಗೆ ಜಗತ್ತು ನಾನೆಂಬ ಬುದ್ಧಿಗೆ ಇರವು ಸಾಕ್ಷಿ, ಪ್ರಪಂಚಕ್ಕೆ ಸಾಕ್ಷಿ. ಪ್ರಪಂಚ ಇದೆ. ಯಾವುದೇ ವಸ್ತು, ಪೆನ್ನು ಇದೆ, ಗೋಡೆ ಇದೆ, ಬಾಗಿಲಿದೆ, ಪುಸ್ತಕ ಇದೆ, ಟೇಬಲ್ ಇದೆ, ಈಗ ಕಿಟಕಿ ಇದೆ, ಯಾವುದೇ ಆಗಲಿ ಇದೆ. ಈಸೇ ಅನಿಸುತ್ತೆ. ಜಸ್ಟ್ ವೇಟ್, ಈ ನಾಯ್ಸ್ ಹೋಗಲಿ. ಸೊ that it is. So the existence, the reflection has no existence. The reflection in a mirror has no existence independent of mirror. ಪ್ರತಿಬಿಂಬಕ್ಕೆ ಕನ್ನಡಿಯನ್ನು ಬಿಟ್ಟು ತನಗೆ ಇರವೇ ಇಲ್ಲ. ಹಾಗೆಯೇ ಕನಸಿನ ಪ್ರಪಂಚ, ಕನಸಿನ ಪುರುಷ, ಸ್ವಪ್ನ ಪ್ರಪಂಚ, ಸ್ವಪ್ನ ಪುರುಷನಿಗೆ ಸಾಕ್ಷಿಯನ್ನು ಬಿಟ್ಟು, ಅಂದರೆ ಸಾಕ್ಷಿಗಿಂತ ಸ್ವತಂತ್ರವಾಗಿ ಇರವು ಇಲ್ಲ. ಅದು ತೋರುವಾಗ ಸಾಕ್ಷಿಗೆ ಅಥವಾ ಸಾಕ್ಷಿಗೆ ಇನ್ನೊಂದು ಹೆಸರು ಎಂದರ್ಥ. ಸಾಕ್ಷಿಗೆ ಇನ್ನೊಂದು ಹೆಸರು. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಏಕೆಂದರೆ ಉದಾಹರಣದಿಂದ ನಿಮಗೆ ಅದು ಸ್ಪಷ್ಟವಾಗಿ ಅರ್ಥವಾಗಬೇಕು ಎಂದು ಇನ್ನೊಂದು ಉದಾಹರಣೆ. ಮನುಷ್ಯ ಕುಳಿತಿರುತ್ತಾನೆ, ನಿಂತಿರುತ್ತಾನೆ, ಬಗ್ಗುತ್ತಾನೆ, ಮಲಗುತ್ತಾನೆ. ಈ ಭಂಗಿಗಳು, ದೀಸ್ ಆರ್ ದ ವೇರಿಯಸ್ ಪೋಸ್ಚರ್ಸ್ ಆಫ್ ಎ ಪರ್ಸನ್. ಈ ವಿವಿಧ ಭಂಗಿಗಳಲ್ಲಿ ಯಾವ ಭಂಗಿಯಾಗಲಿ ಮನುಷ್ಯನನ್ನು ಬಿಟ್ಟು ಬಿಡಿಯಾಗಿಲ್ಲ. ನಿಂತಿದ್ದಾನೆ, ಅವನು ಕುಳಿತಿದ್ದರೆ ಆ ನಿಂತಿರುವುದೆಲ್ಲಿ ಹೋಯಿತು?
ಅವನು ನಿಂತಿರುವ ಪೋಸ್ಚರ್, ದ ಪೋಸ್ಚರ್ ಆಫ್ ಸ್ಟ್ಯಾಂಡಿಂಗ್, ನಿಂತಿರುವ ಭಂಗಿ, ಮನುಷ್ಯ ಕುಳಿತಿದ್ದರೆ ಎಲ್ಲಿ ಹೋಯಿತು? ಇಲ್ಲವೇ ಇಲ್ಲವಲ್ಲ. ಇಲ್ಲ ಅಂದರೆ ಎಲ್ಲಿ ಹೋಯಿತು, ಎಲ್ಲಿಂದ ಬಂತು? ಆ ಮನುಷ್ಯ ನಿಂತಿರುವ ಭಂಗಿಯಲ್ಲಿ ಹೇಗೆ ತೋರಿದ್ದಾನೋ, ಅವರು ಕುಳಿತಿದ್ದರೆ ಆ ನಿಂತಿರುವುದು ಮನುಷ್ಯನ ಒಳಗೆ ಸೇರಿಕೊಂಡು ಬಿಡ್ತದೆ, ಹೊರಗೆ ತೋರಲ್ಲ. ಅದಕ್ಕೆ ಸ್ವತಂತ್ರ ಇರುವಿಕೆನೇ ಇಲ್ಲ. ಎ ಸ್ಟ್ಯಾಂಡಿಂಗ್ ಪೋಸ್ಚರ್ ಡಸಂಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ ಆಫ್ ದ ಪರ್ಸನ್. ವೆನ್ he is sitting, the posture doesn't appear. Means it is a part of the very person. Independent of the person, the posture doesn't exist. Any posture, dancing postures or sitting, standing, these postures, even all the dancing postures of a dancer, ನೃತ್ಯ ಮಾಡುವ ನರ್ತಕಿಯ ವಿವಿಧ ಭಂಗಿಗಳೆಲ್ಲ ನರ್ತಕಿಯನ್ನು ಬಿಟ್ಟು ಇರಲ್ಲ. ನರ್ತಕಿ ವಿವಿಧ ಭಂಗಿಗಳು ನರ್ತಕಿಯ ರೂಪಗಳೇ ಅಷ್ಟೇ. ಭಂಗಿಗೆ ಯಾವ ಇರುವೇ ಇಲ್ಲ. ಭಂಗಿ ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್. ದ ಪೋಸ್ಚರ್, ಭಂಗಿಮಾ ತೆಲುಗಿನಲ್ಲಿ ಹೇಳ್ತೀವಿ, ದ ಭಂಗಿಮಾ ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್ ಅಪಾರ್ಟ್ ಫ್ರಮ್ ದ ವೆರಿ ಪರ್ಸನ್. ಸಿಮಿಲರ್ಲಿ, Jagat is different postures of same Brahma. This is beautiful. See, this Jagat is nothing but the Brahman in dance. Brahman under dance. When you are seeing Brahman under dance, these are all the various postures of the same Brahman. See how beautiful it is. Brahman is dancing. You see the various postures. Even time is his posture. ಕಾಲವು ಅವರ ಭಂಗಿ, ನೃತ್ಯ ಭಂಗಿ. ದೇಶ ಅವರ ನೃತ್ಯ ಭಂಗಿ. ಪಂಚಭೂತಗಳು ಅವರ ನೃತ್ಯ ಭಂಗಿ. ನಾವು ನಮ್ಮ ದೇಹಗಳು, ವಸ್ತುಗಳು, ಪದಾರ್ಥಗಳು, ಮರಗಿಡಗಳು, ಮನುಷ್ಯರು, ನೀರು, ಬೆಂಕಿ, ಇದೆಲ್ಲ ಬ್ರಹ್ಮದ ಭಂಗಿಗಳು. ಇಡೀ ಜಗತ್ತು, ಇಡೀ ಜಾಗೃತ ಅವಸ್ಥಾ, ಇಡೀ ಜಾಗೃತ ಅವಸ್ಥಾ ಪರಮಾತ್ಮನ ವಿವಿಧ ಭಂಗಿಗಳೇ. ನೋಡುವವನು ಒಂದು ಭಂಗಿ, ನೋಡಲ್ಪಡುವ ಜಗತ್ತು, ಈ ಎರಡು ಸೇರಿಕೊಂಡು ಒಂದೇ ಪರಮಾತ್ಮನ ಭಂಗಿಗಳು, ಒಂದೇ ಪರಮಾತ್ಮನ ವಿವಿಧ ಭಂಗಿಗಳು. ದೀಸ್ ಆರ್ ದ ವೇರಿಯಸ್ ಪೋಸ್ಚರ್ಸ್ ಆಫ್ ದ ಸೇಮ್ ಪರಮಾತ್ಮ. ಬಟ್ ಪರಮಾತ್ಮ ಹಿಮ್ಸೆಲ್ಫ್ ಡಸಂಟ್ ಅಂಡರ್ಗೋ ಎನಿಥಿಂಗ್. ಸಿ, ನರ್ತಕಿ ಅಪಿಯರ್ಸ್ ಆಸ್ ಅ ವೇರಿಯಸ್ ಫಾರ್ಮ್ಸ್ ಅಂಡರ್ ವೇರಿಯಸ್ ಇನ್ ಹರ್ ವೇರಿಯಸ್ ಪೋಸ್ಚರ್ಸ್. ವಿವಿಧ ಭಂಗಿಗಳಲ್ಲಿ ಒಂದು ರಾಮಚಂದ್ರನ ರೂಪ, ನರಸಿಂಹ ಅವತಾರ, ಹೀಗೆ ವಾಮನ ಅವತಾರ, ವಿವಿಧ ಭಂಗಿಗಳಲ್ಲಿ ತೋರಿದ್ದು ಅದೆಲ್ಲ ತನ್ನ ನರ್ತಕಿ ದೃಷ್ಟಿಗೆ ಬಿಡಿಯಾಗಿಲ್ಲ. ಈ ಭಂಗಿಗಳೆಲ್ಲ ಪ್ರೇಕ್ಷಕರಿಗೆ ಕಂಡು ಬರುತ್ತದೆ. ದ ಆನ್ಲುಕ್ಕರ್ಸ್ ಸಿ ವೇರಿಯಸ್ ಪೋಸ್ಚರ್ಸ್ ಇನ್ ದ ಡ್ರಾಮಾ. ದ ಆನ್ಲುಕ್ಕರ್ಸ್, ದ ಸ್ಪೆಕ್ಟೇಟರ್ಸ್, ಪ್ರೇಕ್ಷಕರು ನೋಡ್ತಾರೆ ಹೊರತು ನರ್ತಕಿಗೆ ಆ ಭಂಗಿಗಳು ಎಲ್ಲಿ ಕಂಡು ಬರಲಿ? ಆಲ್ ದ ಡಾನ್ಸಿಂಗ್ ಪೋಸ್ಚರ್ಸ್ ನರ್ತಕಿಗೆ ಕಂಡು ಬರ್ತವ, ಪ್ರೇಕ್ಷಕರಿಗೆ ಕಂಡು ಬರ್ತವೆ. ಸಿ, ಆಲ್ ದೀಸ್ ವೇರಿಯಸ್ ಡಾನ್ಸಿಂಗ್ ಪೋಸ್ಚರ್ಸ್ ಆರ್ ವಿಸಿಬಲ್ ಟು ದ ಸ್ಪೆಕ್ಟೇಟರ್ಸ್, ದ ಆನ್ಲುಕ್ಕರ್ಸ್. ದೇ ಕ್ಯಾನ್ ಸಿ, ವಾಟ್ ಎ ಬ್ಯೂಟಿಫುಲ್ ಪೋಸ್ಚರ್. ಯು ಕ್ಯಾನ್ ಸಿ ನರಸಿಂಹ, ನಿಜವಾಗಿ ನರಸಿಂಹ. ಯು ಕ್ಯಾನ್ ಸಿ ರಾಮಚಂದ್ರ, ನಿಜವಾದ ರಾಮಚಂದ್ರ. ಬುದ್ಧ ಸಿಟ್ಟಿಂಗ್ ಇನ್ ಎ ಮೆಡಿಟೇಟಿವ್ ಪೋಸ್ಚರ್. But what does the nartaki see? It doesn't see anything. Because it is all the bhangis are herself. See how beautiful it is. All the bhangis are herself. For her, she doesn't see any bhangi. Can she see Buddha, how Buddha looks like? When she is assuming a posture of a Buddha, ತಾನು ಒಬ್ಬ ಬುದ್ಧನ ಭಂಗಿ ತಾಳಿ, ಬುದ್ಧನ ಭಂಗಿಯನ್ನು ತಾಳ್ಚಿ, ತೆಲುಗಿನಲ್ಲಿ ಬುದ್ಧನ ಭಂಗಿಯನ್ನು ತಾಳಿ ಪ್ರೇಕ್ಷಕರಿಗೆ ಕಂಡು ಬಂದರೆ ಆ ಭಂಗಿ ನರ್ತಕಿಗೆ ಕಂಡು ಬರ್ತದೆ? ಕಂಡೇ ಬರಲ್ಲ. ಏಕೆ ಅಂದರೆ ತಾನು ತನ್ನಲ್ಲಿ ತನಗೆ ನೋಡುವವನು ನೋಡಲ್ಪಡುವುದು ವ್ಯತ್ಯಾಸ ಇಲ್ಲ. ತನಗೆ ನೋಡುವವನು ನೋಡಲ್ಪಡುವುದು ಎರಡೂ ತಾನೇ. ಇನ್ನೊಬ್ಬರಿಗೆ ತೋರುತ್ತದೆ, ಪ್ರೇಕ್ಷಕರ ದೃಷ್ಟಿಗೆ ತೋರುತ್ತದೆ. ಹಾಗೆ ಆ ಭಂಗಿಗಳು ಇವೆಯೋ ಇಲ್ಲವೋ ಹೇಳಿ? ಆ ಭಂಗಿಗಳು ಇವೆಯೋ ಇಲ್ಲವೋ? ನಿಜವಾಗಿ ಅಂದರೆ ಇಲ್ಲ, ಬಟ್ ತೋರುತ್ತವಲ್ಲ ಅಷ್ಟೇ. ನೀವೇ ಹೇಳಿದ್ದೀರಲ್ಲ, ತೋರ್ತವೆ ಅಷ್ಟೇ. ಇಲ್ಲ, ಅಯ್ಯೋ ಇಲ್ಲದಿದ್ದರೆ ತೋರ್ತವೆ ಅಂದರೆ ನೋಡಿ, ತೋರುವುದಕ್ಕೆ ಇರಬೇಕಾಗಿಲ್ಲ. ನೀವೇನು ಹೇಳಿದ್ದೀರಿ? ತೋರ್ತದೆ ಹೇಳಿದ್ರಲ್ಲ ಅಷ್ಟೇ. ಆ ದೃಷ್ಟಿಗೆ ತೋರ್ತದೆ, ಆ ದೃಷ್ಟೇ, ಅಲ್ಲೇನಿಲ್ಲ.
ಆ ಇರವು ನರ್ತಕಿಯನ್ನು ಬಿಟ್ಟಿಲ್ಲ, ನರ್ತಕಿಗಿಂತ ಹೊರಗೆ ಇಲ್ಲ, ನರ್ತಕಿಗೆ ಇನ್ನೊಂದು ಹೆಸರಷ್ಟೇ. ನರ್ತಕಿಗೆ ಹಾಗೆಯೇ ಚೈತನ್ಯ ರೂಪ ಆತ್ಮಗೆ ಇರವಿನ ಸ್ವರೂಪ ಆತ್ಮ, ಅರಿವಿನ ಸ್ವರೂಪ ಆತ್ಮವೇ ಇಡೀ ಜಾಗೃತ ಪ್ರಪಂಚ. ಜಾಗೃತಿನ ತೋರುವ ಪ್ರಪಂಚ, ನೋಡುವ ಜಾಗೃತ ವ್ಯಕ್ತಿ. ಜಾಗೃತ ವ್ಯಕ್ತಿಯೂ ಅದೇ ಸಾಕ್ಷಿ, ಜಾಗೃತ ಪ್ರಪಂಚವೂ ಅದೇ ಸಾಕ್ಷಿ, ಜಾಗೃತ ದೇಶ ಅದೇ ಸಾಕ್ಷಿ, ಜಾಗೃತ ಕಾಲ ಅದೇ ಸಾಕ್ಷಿ. ಪಂಚಭೂತಗಳು, ಸೂರ್ಯ ಚಂದ್ರ ನಕ್ಷತ್ರ ಅದೆಲ್ಲ ಒಂದೇ ಸಾಕ್ಷಿ. ಸಾಕ್ಷಿ ಈಸ್ ಅರಿವು. ಅರಿವಿನ ಸ್ವರೂಪವನ್ನು ಬಿಟ್ಟು ಯಾವುದು ತೋರಲ್ಲ ಅಲ್ಲವೇ? ಆ ಅರಿವಿಗೆ ಇನ್ನೊಂದು ಹೆಸರು ಅಷ್ಟೇ, ಆ ಅರಿವಿಗೆ ಇನ್ನೊಂದು ಹೆಸರು ಅಷ್ಟೇ. ಆದ್ದರಿಂದ ತನ್ನ ಇರವನ್ನು ಬಿಟ್ಟು ಮಾಯಾಸತ್ಕಾರ್ಯ ಅಂದರೇನು? ತೋರುವ ದೃಷ್ಟಿಗೆ ತೋರಿದರೂ ಇರುವ ದೃಷ್ಟಿಗೆ ಅದು ಬಿಡಿ ಇಲ್ಲ, ತಾನೇ, ತನಗೆ ಇನ್ನೊಂದು ಹೆಸರು. ಹಾಗೆ ಯಾವುದೇ ತೋರಲಿ ಇದೇ, ತಾನೂ ಇದ್ದಾನೆ, ತೋರುವುದು ಇದೆ. ಎರಡನ್ನು ಸೇರಿಸಿಬಿಟ್ಟು ಎರಡಕ್ಕೆ ಕಾಮನ್ ಯಾವುದು? ಇರವು. ಇರವಿನಲ್ಲಿ ತಾನೂ ಅಡಕವಾಗಿದ್ದಾನೆ, ನೋಡುವವನು. ಜಾಗೃತನ್ನು ನೋಡುವವನು ಇರುವಿನಲ್ಲಿ ಅಡಕವಾಗಿದ್ದಾನೆ, ಇರವಿನಲ್ಲಿ. ದ ವೆರಿ ವೇಕರ್ ಅಂದರೆ ದ ವೇಕರ್ ಈಸ್ ಎ ಪಾರ್ಟ್ ಆಫ್, ದ ವೇಕರ್ ಈಸ್ ಇನ್ಕ್ಲೂಡೆಡ್ ಇನ್ ದ ಎಕ್ಸಿಸ್ಟೆನ್ಸ್, ಇನ್ ದ ವಿಟ್ನೆಸ್ಸಿಂಗ್ ಕಾನ್ಷಿಯಸ್ನೆಸ್. ದ ವೇಕಿಂಗ್ ವರ್ಲ್ಡ್ ಈಸ್ ಇನ್ಕ್ಲೂಡೆಡ್ ಇನ್ ದ ವಿಟ್ನೆಸ್ಸಿಂಗ್ ಕಾನ್ಷಿಯಸ್ನೆಸ್. ಹೀಗೆ ನೋಡಿ, ದ ವೇಕಿಂಗ್, ದ ಎಂಟೈರ್ ವೇಕಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ದ ವೇಕಿಂಗ್ ಕಾನ್ಷಿಯಸ್ನೆಸ್. Like Ghatakasha is included in the Mahakasha. The Ghatakasha that is appearing is not outside the Akasha. The space, the part space that is appearing doesn't exist outside the total space. It is already included in the total space. ಈ ಉದಾಹರಣೆಯೂ ಚೆನ್ನಾಗಿದೆ ನೋಡಿ. The part space is already included in the total space. ಅಲ್ಲವೇ? ಘಟಾಕಾಶ ಅನಂತಾಕಾಶದಲ್ಲಿ, ಮಹಾಕಾಶದಲ್ಲಿ ಅಡಕವಾಗೇ ಇದೆ, ಹೊರಗೆ ಬಂದೇ ಇಲ್ಲ. ಮಹಾಕಾಶ ದೃಷ್ಟಿಗೆ ಘಟಾಕಾಶ ಎಂಬುದೇ ಇಲ್ಲ. ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಮಹಾಕಾಶ, ಟೋಟಲ್ ಸ್ಪೇಸ್, there is no such thing called part space at all. Part space has no existence outside the total space. In the total space it is included. When is it included? Tell me. When is part space included in the total space? ಘಟಾಕಾಶವು ಮಹಾಕಾಶದಲ್ಲಿ ಯಾವಾಗ ಅಡಕವಾಗಿದೆ? ಹುಟ್ಟಿದ ನಂತರನ, ಸೇರಿಕೊಂಡ ನಂತರನ, ಹುಟ್ಟುವಕ್ಕೆ ಮುಂಚೆ ಅಡಕವಾಗಿದೆಯಾ? ಘಟಾಕಾಶ ಮಹಾಕಾಶದಲ್ಲಿ ಯಾವಾಗ ಅಡಕವಾಗಿದೆ? ಅಡಕವಾಗಿದೆ ಇಮಿಡಿಪೋయింది. ಘಟಾಕಾಶವು ಮಹಾಕಾಶದಲ್ಲಿ ಅಡಕವಾಗಿದೆ ಇಮಿಡಿಪೋయింది. ಇಟ್ ಈಸ್ ಇನ್ಕ್ಲೂಡೆಡ್. ವೆನ್ ಈಸ್ ಇಟ್ ಇನ್ಕ್ಲೂಡೆಡ್? ಯಾವಾಗ ಅಡಕವಾಗಿದೆ? ఘటాకాశ ಹುಟ್ಟುವಕ್ಕೆ ಮುಂಚೆಯ? ఘటాకాశం పుట్టడానికి ముందు అందులో ఇమిడి ఉన్నదా? ఇమిడిపోయిందా మహాకాశంలో? వెన్ వాజ్ ఇట్ ఇన్క్లూడెడ్ ఇన్ మహాకాశ? బిఫోర్ ఇట్ వాజ్ బార్న్ ఆర్ ఆఫ్టర్ ఇట్ ఈజ్ మర్జ్డ్? అందులో కలిపేసిన తర్వాతన, ಅದರಲ್ಲಿ ಸೇರಿಕೊಂಡ ನಂತರ, ಘಟಾಕಾಶ ಮಹಾಕಾಶದಲ್ಲಿ ಸೇರಿಕೊಂಡ ನಂತರ ಒಂದಾಯಿತಾ? ಯಾವಾಗ? ಇದು ನೋಡಿ ಎಷ್ಟು ಚೆನ್ನಾಗಿದೆ. ಘಟಾಕಾಶ ಮಹಾಕಾಶದಲ್ಲಿ ಅಡಕವಾಗಿದೆ ಯಾವಾಗ? ಅಡಕವಾಗಿದೆ ಯಾವಾಗ? ಅಡಕವಾಗದೇ ಇರುವ ಸಮಯವೇ ಇಲ್ಲ. There was no time when it was not included in total space. There was no time when Ghatakasha was not included. Ghatakasha was ever separate, was ever additional. అతిరిక్తವಾಗಿ అదనంగా ఎప్పుడూ లేదు. ఘటాకాశం మహాకాశంకు అదనంగా ఎప్పుడూ లేదు. ఘటాకాశంలోనే ఇమిడకుండా అదనంగా ఎప్పుడూ లేదు. ಘಟಾಕಾಶ ಮಹಾಕಾಶದಲ್ಲಿ ಅಡಕವಾಗದೆ ಯಾವಾಗಲೂ ಇರಲಿಲ್ಲ. మరి ಅಡಕವಾಗಿದ್ದಾಗ ಘಟಾಕಾಶ ಅಂದರೆ ಎಲ್ಲಿದೆ? ಆಕಾಶವೇ ಅಲ್ಲವೇ? ಹೌದು, ಸುಮ್ಮನೆ ಹೆಸರು, ಅಲ್ಲೇನಿಲ್ಲ. ಆ ಹೆಸರುಕ್ಕೆ ಘಟಾಕಾಶ ಅಷ್ಟೇ. ಘಟಾಕಾಶ ಹೆಸರೇ. ನೀವು ಘಟಾಕಾಶ ಎಂದು ಹೇಳಿದ್ದು ಮಹಾಕಾಶವೇ.
ಮಹಾಕಾಶಕ್ಕೆ ಇನ್ನೊಂದು ಹೆಸರಿಟ್ಟಿದ್ದೀರಿ ಅಷ್ಟೇ, ಅದಕ್ಕೆ ಇನ್ನೊಂದು ಹೆಸರಿಟ್ಟಿದ್ದೀರಿ, ಇನ್ನೊಂದು ತಯಾರಾಗಲಿಲ್ಲ, ಅದಕ್ಕೆ ಇನ್ನೊಂದು ಹೆಸರಷ್ಟೇ. ಹಾಗೆ ಘಟಾಕಾಶವು ಮಹಾಕಾಶದಲ್ಲಿ ಅಡಕವಾಗದೇ ಇರುವುದು ಯಾವಾಗ? ಜಾಗೃತ ಪ್ರಪಂಚ, ಜಾಗೃತ ವ್ಯಕ್ತಿ, ಜಾಗೃತ ಸಾಕ್ಷಿಯಲ್ಲಿ, ಜಾಗೃತ ಅರಿವಿನಲ್ಲಿ ಅಡಕವಾಗದೇ ಇರುವುದು ಯಾವಾಗ? ನಾವು ಏನು ತಿಳ್ಕೊಳ್ತೀವಿ? ಮೊದಲು ಅಜ್ಞಾನಿ ದೃಷ್ಟಿ ಹೇಗಿರುತ್ತದೆ? ಜಾಗೃತ ಪ್ರಪಂಚವನ್ನು ಜಾಗೃತ ಅರಿವು ತಿಳ್ಕೊಳ್ತಾ ಇದೆ. ನೋಡಿ, ಫಸ್ಟ್ ವಿ ಥಿಂಕ್ ದ್ಯಾಟ್ ದ ವೇಕಿಂಗ್ ಕಾನ್ಷಿಯಸ್ನೆಸ್ ಈಸ್ ನೋಯಿಂಗ್ ದ ವೇಕಿಂಗ್ ವರ್ಲ್ಡ್. ವೇಕಿಂಗ್ ವರ್ಲ್ಡ್ ಈಸ್ ಒನ್, ವೇಕಿಂಗ್ ಕಾನ್ಷಿಯಸ್ನೆಸ್ ಈಸ್ ಅನದರ್. ದಿಸ್ ಈಸ್ ದ ಫಸ್ಟ್ ಅಜ್ಞಾನಿಸ್ ಥಿಂಕಿಂಗ್. ಮೊಟ್ಟ ಮೊದಲನೇ ಅಜ್ಞಾನಿ ಯೋಚನೆ ಏನು? ಜಾಗೃತ ಪ್ರಪಂಚ ಒಂದು, ಜಾಗೃತ ಅರಿವು ಒಂದು. ಅರಿವು ಅಂದರೆ ಚೈತನ್ಯ, ತಿಳಿವಳಿಕೆ, ಕಾನ್ಷಿಯಸ್ನೆಸ್. ಜಾಗೃತ ಪ್ರಪಂಚವನ್ನು ಜಾಗೃತ ಅರಿವು ತಿಳ್ಕೊಳ್ತಾ ಇದೆ. ಸ್ವಲ್ಪ ಒಳಹೊಕ್ಕು ನೋಡಿದ್ದರೆ ಜಾಗೃತ ಅರಿವಿನಲ್ಲೇ ಜಾಗೃತ ಪ್ರಪಂಚ ತೋರ್ತದೆ, ಅರಿವಿಗಿಂತ ಹೊರಗೆ ತೋರಲ್ಲ. ಅಂದ್ರೇನು? ಮೊದಲು ಅಜ್ಞಾನಿ ದೃಷ್ಟಿ ಏನು? ಇದು ಪೆನ್, ಇದು ಪುಸ್ತಕ, ಇದು ಕೈ, ಎರಡು ಬೇರೆ ಅಂದಿಟ್ಕೊಳ್ತಾನೆ ಅಲ್ಲ. ಇದು ಪುಸ್ತಕ, ಇದು ಕೈ. ಅಜ್ಞಾನಿ ದೃಷ್ಟಿ ಇದು ಜಾಗೃತ ಅರಿವು, ಇದು ಜಾಗೃತ ಪ್ರಪಂಚ, ಎರಡು ಬಿಡಿಯಾಗಿ ನೋಡ್ತಾನೆ. ಸ್ವಲ್ಪ ಒಳಹೊಕ್ಕು ನೋಡಿದ್ದರೆ, ಇಫ್ ಈ ಲುಕ್ಸ್ ಲಿಟಲ್ ಡೀಪ್ಲಿ, ಇಫ್ ಈ ಅಗೇನ್ ಡಸ್ ಲಿಟಲ್ ವಿಚಾರ, ಆವಾಗೇನಾಗ್ತದೆ? ಜಾಗೃತಿನ ಅರಿವಿನಲ್ಲೇ ಜಾಗೃತ ಪ್ರಪಂಚ, ಜಾಗೃತ ಅರಿವು ವ್ಯಾಪಕವಾಯಿತು. ದ ವೇಕಿಂಗ್ ಕಾನ್ಷಿಯಸ್ನೆಸ್ ಬಿಕಮ್ಸ್ ಬ್ರಾಡರ್ and the waking prapancha is part of the waking consciousness. This is a second step. How like the space envelops all the objects. ಆಕಾಶದಲ್ಲಿ ವಸ್ತುಗಳಿವೆ ನೋಡಿ. ಮೊದಲನೇ ಹೆಜ್ಜೆ ಪುಸ್ತಕ ಬೇರೆ, ಕೈ ಬೇರೆ. ಎರಡನೇ ಹೆಜ್ಜೆ ಪುಸ್ತಕ ಆಕಾಶದಲ್ಲಿದೆ ನೋಡಿ. ಪುಸ್ತಕ ಇದೆ, ಆಕಾಶದಲ್ಲಿದೆ. ಆಕಾಶಕ್ಕಿಂತ ಹೊರಗೆ ಪುಸ್ತಕ ಇರಕ್ಕಾಗ್ತದೆ? ಕೆನ್ ದ ಬುಕ್ ಗೋ ಔಟ್ಸೈಡ್ ಸ್ಪೇಸ್? ಆಕಾಶಕ್ಕಿಂತ ಹೊರಗೆ ವಸ್ತು ಇರಕ್ಕಾಗ್ತದೆ? ಇದು ಎರಡನೇ ಹೆಜ್ಜೆ. ಇದನ್ನು ವೈಶ್ವಾನರ ಎಂದು ಹೇಳ್ತೀವಿ. ಅತ್ಯಂತ ಪಾಮರನ ದೃಷ್ಟಿ ಮೊದಲನೇ ಹೆಜ್ಜೆ. ಟೋಟಲಿ ಇಗ್ನೊರೆಂಟ್ ವರ್ಲ್ಡ್ಲಿ ಮ್ಯಾನ್ಸ್ ಸ್ಟ್ಯಾಂಡ್ ಪಾಯಿಂಟ್ ಈಸ್ ಕಾನ್ಷಿಯಸ್ನೆಸ್ ನೋಸ್ ದ ವೇಕಿಂಗ್ ವರ್ಲ್ಡ್. ವೇಕಿಂಗ್ ವರ್ಲ್ಡ್ ಈಸ್ ಸಪರೇಟ್, ಕಾನ್ಷಿಯಸ್ನೆಸ್ ನೋಸ್ ಇಟ್. ಸೆಕೆಂಡ್ ಸ್ಟೆಪ್ ಈಸ್ ವೈಶ್ವಾನರ ಸ್ಟೆಪ್. ಕಾನ್ಷಿಯಸ್ನಲ್ಲೇ ಪ್ರಪಂಚ ಇದೆ. ಪ್ರಪಂಚ ಈಸ್ ಇನ್ಕ್ಲೂಡೆಡ್ ಪಾರ್ಟ್ ಆಫ್ ಕಾನ್ಷಿಯಸ್ನೆಸ್. ಹೌ ಇನ್ಕ್ಲೂಡೆಡ್? ಲೈಕ್ ದ ಸ್ಪೇಸ್ನಲ್ಲಿ ಪದಾರ್ಥಗಳು. ಲೈಕ್ ದಿಸ್ ಆಬ್ಜೆಕ್ಟ್ಸ್, ಬುಕ್ ಈಸ್ ಇನ್ ದ ಆಕಾಶ, ಟೇಬಲ್ ಈಸ್ ಇನ್ ದ ಆಕಾಶ. ಈ ಗೋಡೆ ಆಕಾಶದಲ್ಲಿದೆ, ಮನೆ ಆಕಾಶದಲ್ಲಿದೆ ಅಲ್ಲವೇ? ಪುಸ್ತಕ ಆಕಾಶದಲ್ಲಿದ್ದೆ, ಈ ಸೆಲ್ಫೋನ್ ಆಕಾಶದಲ್ಲಿದ್ದೆ, ಈ ಸ್ಟ್ಯಾಂಡ್ ಆಕಾಶದಲ್ಲಿದ್ದೆ, ಪೆನ್ ಆಕಾಶದಲ್ಲೇ, ನಾನಂದರೆ ಶರೀರ. ಇದೆಲ್ಲವೂ ಆಕಾಶ ಒಳಗೆ ಇದೆ, ಆಕಾಶಕ್ಕಿಂತ ಹೊರಗೆ ಇರೋಕ್ಕಾಗಲ್ಲ ಅಲ್ಲವೇ? ಇದನ್ನೇ ಮತ್ತೊಂದು ಹೇಳ್ತೀನಿ ನೋಡಿ. ಮೊದಲು ಅಲೆ ಒಂದು, ನೀರು ಒಂದು ಎಂದು ಎರಡು ವಸ್ತುಗಳಾಗಿ ತಿಳ್ಕೊಳ್ತಾನೆ ಅಜ್ಞಾನಿ. ಸ್ವಲ್ಪ ಯೋಚನೆ ಮಾಡಿದಾಗ ನೀರಿನ ಒಂದು ಆಕಾರವೇ ಅಲೆ ಅಂತ ಹೇಳ್ತಾನೆ. ಅಲೆಯನ್ನು ಬಿಟ್ಟು, ನೀರನ್ನು ಬಿಟ್ಟು ಅಲೆ ಎಂಬುದು ಬಿಡಿಯಾಗಿಲ್ಲ, ನೀರಿನ ಆಕಾರವೇ ಅಲೆ ಎಂದು ಹೇಳ್ತಾನೆ. Wave is only a form of water. First step, he thinks that water is one and wave is another, two things. Water is one and wave is another. Second step, when he does little more vichara, water in a given condition is a wave. Water in a given condition is a wave. ನೀರು ಒಂದಾನೊಂದು ಸಂದರ್ಭದಲ್ಲಿ ಅಲೆಯಾಗಿ ತೋರುತ್ತದೆ, ಒಂದು ಕಂಡೀಷನ್ನಲ್ಲಿ ಅಲೆಯಾಗಿ ತೋರುತ್ತದೆ. ಇನ್ನೂ ಸ್ವಲ್ಪ ಒಳಹೊಕ್ಕಿ ನೋಡಿದ್ದರೆ ಥರ್ಡ್ ಸ್ಟೆಪ್, ನೀರಿಗೆ ಅಲೆ ಎಂದು ಹೆಸರು. ಅಲೆ ಎಂಬುದೇನಿಲ್ಲ, ನೀರೇ ನೀರು, ಅದಕ್ಕೆ ಅಲೆ ಎಂದು ಇನ್ನೊಂದು ಹೆಸರು ಅಷ್ಟೆ. ದ ಥರ್ಡ್ ಸ್ಟೆಪ್ ಈಸ್, ಇಟ್ ಈಸ್ ದ ಕಾನ್ಷಿಯಸ್ನೆಸ್ ಅಲೋನ್ ಯು ಆರ್ ಕಾಲಿಂಗ್ ಆ್ಯಸ್ ಪ್ರಪಂಚ. ಹೇಗೆ ನರ್ತಕಿ ಭಂಗಿಗಳು, ಪ್ರೇಕ್ಷಕರಿಗೆ ತೋರಿರುವ ಭಂಗಿಗಳು ನರ್ತಕಿ ದೃಷ್ಟಿಗೆ ಎಲ್ಲಿವೆ? ತಾನೇ ಅಲ್ಲಿ ಭಂಗಿ ಎಂಬುದು ಬಿಡಿ ಏನಿಲ್ಲ.
ತನಗೆ ನೃತ್ಯ ಭಂಗಿಗಳು ಎಂದು ಹೆಸರು. ಹಾಗೆ ನೃತ್ಯ ಭಂಗಿಗಳೂ ಇಲ್ಲ, ನರ್ತಕೆ ಆಗಿಬಿಡುತ್ತಾಳೆ. ನರ್ತಕೆ ಒಂದು ಭಂಗಿಗಳೆಂಬುದು ಬಿಡಿಯಾಗೇ ಇಲ್ಲ. ದೇರ್ ಆರ್ ನೋ ಡಾನ್ಸಿಂಗ್ ಪೋಸ್ಚರ್ಸ್ ಅಪಾರ್ಟ್ ಫ್ರಮ್ ದ ವೆರಿ ಡಾನ್ಸರ್. ದೇರ್ ಆರ್ ನೋ ಡಾನ್ಸಿಂಗ್ ಪೋಸ್ಚರ್ಸ್ ಅಪಾರ್ಟ್ ಫ್ರಮ್ ದ ವೆರಿ ಡಾನ್ಸರ್. ದಿಸ್ ಈಸ್ ದ ಫೈನಲ್ ಸ್ಟೆಪ್. ಹಾಗೆ ಜಾಗೃತ ಪ್ರಪಂಚ ಆ್ಯಂಡ್ ಜಾಗೃತ ಅರಿವು ಎರಡೂ ಎನ್ನುವುದು ಅಜ್ಞಾನಿ ದೃಷ್ಟಿ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, waking world is a part of the waking consciousness. This is Vaishwanara, like the objects are in the space. Objects are in the space. Then third step is, what you call objects are nothing but wave. Water is nothing, wave is nothing but water. All the postures are nothing but nartaki only. Jagrat prapancha is a bhangi of the wakeful consciousness. ಜಾಗೃತ ಅರಿವಿನ ಭಂಗಿಗಳೇ ಜಾಗೃತ ಪ್ರಪಂಚ, ವೃತ್ತಿಗಳು. ಜಾಗೃತ ಪ್ರಪಂಚ ಜಾಗೃತ ಪ್ರಪಂಚ ಜಾಗೃತ ಅವಸ್ಥೆ ಆಗುತ್ತದೆ. ಜಾಗೃತ ಅವಸ್ಥೆ ಜಾಗೃತ ವೃತ್ತಿ ಆಗುತ್ತದೆ, ಮನಸ್ಸಿನ ವೃತ್ತಿ. ಆ ವೃತ್ತಿಗಳೆಲ್ಲ ಅರಿವೇ. ಅರಿವಿಗೆ ವೃತ್ತಿ ಎಂದು ಹೆಸರು. ವೃತ್ತಿಗಳೇನಿಲ್ಲ, ಅದೆಲ್ಲ ಅರಿವೇ. ಆದ್ದರಿಂದ ಜಾಗೃತ ಪ್ರಪಂಚ ಎಂಬುದು ಜಾಗೃತ ಅರಿವಿ ಅಂದರೆ ಸಾಕ್ಷಿ ಅರಿವಿನ ತೋರಿಕೆಗಳೇ ಹೊರತು ಆ ಸಾಕ್ಷಿ ಅರಿವಿಗಿಂತ ಬಿಡಿಯಾಗಿ ತೋರಿಕೆ ಇಲ್ಲ. ನರ್ತಕಿಗಿಂತ ಬಿಡಿಯಾಗಿ ನೃತ್ಯ ಭಂಗಿಗಳು ಹೇಗಿಲ್ಲವೋ, ಯಾರಿಗೆ? ನರ್ತಕಿ ದೃಷ್ಟಿಗೆ ಬಿಡಿಯಾಗಿಲ್ಲವೋ, ಆ ಸಾಕ್ಷಿ ದೃಷ್ಟಿಗೆ, ಅರಿವಿನ ದೃಷ್ಟಿಗೆ ಜಾಗೃತ ಪ್ರಪಂಚ ಬಿಡಿಯಾಗಿ ಕಂಡು ಬರಲ್ಲ. ನರ್ತಕಿಗೆ ನೃತ್ಯ ಭಂಗಿಗಳು ತನಗೆ ಹೇಗೆ ಕಂಡು ಬರಲ್ಲವೋ, ಜ್ಞಾನಿಗೆ ಜಾಗೃತ ಪ್ರಪಂಚ ತನ್ನಲ್ಲಿ ತಾನೇ ಆಗಿಬಿಡುತ್ತಾನೆ, ತನಗಿಂತ ಬೇರೆಯಾಗಿ ಕಂಡು ಬರಲ್ಲ. ಅದು ಜ್ಞಾನಿ. ಜಾಗೃತ ಅರಿವಿಗೆ ಜಾಗೃತ ಪ್ರಪಂಚ, ಅರಿವಿಗೆ ಪ್ರಪಂಚ ಎಂದು ಹೆಸರು, ಅವಸ್ಥಾ ಎಂದು ಹೆಸರು. ಅದು ಅರಿವೇ. ಅರಿವು ಅವಸ್ಥಾ ಎರಡಲ್ಲ. ಇದು ಮೂರನೇ ಹೆಜ್ಜೆ. ಮೊದಲನೇ ಹೆಜ್ಜೆ ಅರಿವೊಂದು ಪ್ರಪಂಚ ಒಂದು. ಎರಡನೇ ಹೆಜ್ಜೆ ಅರಿವಿನಲ್ಲಿ ಪ್ರಪಂಚ. ಮೂರನೇ ಹೆಜ್ಜೆ ಅರಿವಿಗೆ ಪ್ರಪಂಚ ಎಂದು ಹೆಸರು, ಅರಿವನ್ನು ಬಿಟ್ಟಿಲ್ಲ. ಈ ಮೂರು ಹೆಜ್ಜೆಗಳನ್ನು ಎಷ್ಟೆಷ್ಟು ವಿವೇಕ ಮಾಡಿ ವಿಚಾರ ಮಾಡಿ ಒಳಹೊಕ್ಕಿ ನೋಡ್ತಾರೋ ಆ ವ್ಯಕ್ತಿ ಪ್ರಮಾತೃತ್ವ ಕರ್ತೃಭೋಕ್ತೃ ಬುದ್ಧಿ ಕರಗಿಸಬೇಕು. ಎಷ್ಟೆಷ್ಟು ಕರ್ತೃಭೋಕ್ತೃ ಬುದ್ಧಿ ಕರಗುತ್ತದೋ, ದೇಹಾಭಿಮಾನ ಇಂದ್ರಿಯಾಭಿಮಾನ ಕರಗಿ ಹೋಗುತ್ತಾ ಇರುತ್ತದೋ, ಅಷ್ಟಷ್ಟು ಜಾಗೃತ ಪ್ರಪಂಚ ಹೋಗಿ ಜಾಗೃತ ಅವಸ್ಥೆ ಆಗುತ್ತದೆ. ಜಾಗೃತ ಅವಸ್ಥೆ ಹೋಗಿ ಸಾಕ್ಷಿ ಆಗ್ತಾನೆ. ಮೊದಲು ಜಾಗೃತ ಪ್ರಪಂಚ ತಿಳ್ಕೊಳ್ತಾನೆ, ಮೊದಲನೇ ಹೆಜ್ಜೆ. ಎರಡನೇ ಹೆಜ್ಜೆ ಅವಸ್ಥಾ ಹೇಳ್ತಾನೆ. ಮೂರನೇ ಹೆಜ್ಜೆ ಅವಸ್ಥೆಯೂ ಸಾಕ್ಷಿ. ಅವಸ್ಥೆ ಎಂಬುದೇ ಇಲ್ಲ, ಸಾಕ್ಷಿಗೆ ಇನ್ನೊಂದು ಹೆಸರು, ಸಾಕ್ಷ್ಯ ಉಳಿದು ಬಿಡ್ತಾನೆ. ಹೀಗೆ ಈ ಹೆಜ್ಜೆಗಳು ನಾವು ದಾಟುತ್ತಾ ಇರಬೇಕು. ದಾಟದೇ ಇದ್ದರೆ ಅನುಭವದಲ್ಲಿ ದಾಟಬೇಕು, ಅಭಿಮಾನ ಕರಗಬೇಕು. ಇಲ್ಲದಿದ್ದರೆ ಸುಮ್ಮನೆ ಕೇಳಿ ಅಲ್ಲೇ ಇರ್ತಾರೆ ಅಲ್ಲವೇ. ಜಾಗೃತ ಪ್ರಪಂಚ ಜಾಗೃತ ಅರಿವು ಎಂದು ಎರಡು ಬೇರೆ ಇತ್ತು. ಫಸ್ಟ್ ಸ್ಟೆಪ್ ಹಿ ಥಾಟ್ ದ ವೇಕಿಂಗ್ ವರ್ಲ್ಡ್ ಆ್ಯಂಡ್ ವೇಕಿಂಗ್ ಕಾನ್ಷಿಯಸ್ನೆಸ್, ದೇ ಆರ್ ಟೂ ಸಪರೇಟ್. ಸೆಕೆಂಡ್ ಸ್ಟೆಪ್, waking world is part of waking consciousness, then the world becomes ಅವಸ್ಥಾ. ಆವಾಗ ಪ್ರಪಂಚವು ಅವಸ್ಥೆ ಆಗಿಬಿಡ್ತದೆ. ಈಗ ಪ್ರಪಂಚವೆಂಬುದಿಲ್ಲ. ಪ್ರಪಂಚ ಪದಾರ್ಥಗಳಲ್ಲ, ಅವುಗಳು ಅವಸ್ಥೆಗಳೇ. ಅವಸ್ಥಕ್ಕೆ ಪ್ರಪಂಚ ಎಂದು ಹೆಸರು, ಪ್ರಪಂಚ ಎಂಬುದೇನಿಲ್ಲ, ಅವಸ್ಥೆಯೇ. ಮೂರನೇ ಹೆಜ್ಜೆ ಅವಸ್ಥೆ ಎಂಬುದು ಅರಿವೇ. ಅವಸ್ಥೆ ಅಂದರೇನು? ವೃತ್ತಿ. ವೃತ್ತಿ ಅರಿವೇ. ಅರಿವಿಗೆ ಇನ್ನೊಂದು ಹೆಸರು ವೃತ್ತಿ. ವೃತ್ತಿ ಏನಿಲ್ಲ, ಅದಕ್ಕೆ ಅರಿವೇ. ಹೀಗೆ ಆವಾಗ ಪ್ರಮಾತೃ ಪ್ರಮೇಯ ದೃಷ್ಟಿ ಹೋಗುತ್ತದೆ. ಏಕೆಂದರೆ ನರ್ತಕಿಗೆ ನೃತ್ಯ ಭಂಗಿಗಳು ಬಿಡಿಯಾಗಿ ಹೇಗೆ ಕಂಡು ಬರಲ್ಲವೋ, ಸಾಕ್ಷಿಗೆ ಅವಸ್ಥೆ ಬಿಡಿಯಾಗಿ ಕಂಡು ಬರಲ್ಲ. ನಿಮ್ಮ ಹೈಟ್ ನಿಮಗೆ ಕಂಡು ಬರ್ತದೆ, ನಿಮ್ಮ ಮುಖ ನಿಮಗೆ ಕಂಡು ಬರ್ತದ? ಕೆನ್ ಯು ಸಿ ಯುವರ್ ಓನ್ ಹೈಟ್? ಜಸ್ಟ್ ಆಸ್ ಯುವರ್ ಓನ್ ಹೈಟ್ ಈಸ್ ನಾಟ್ ವಿಸಿಬಲ್ ಟು ಯು, ಬ್ರಹ್ಮಕ್ಕೆ ಜಗತ್ತು ಕಂಡು ಬರಲ್ಲ. ನರ್ತಕಿಗೆ ನೃತ್ಯ ಭಂಗಿಗಳು ಕಂಡು ಬರಲ್ಲ, ಪ್ರೇಕ್ಷಕರಿಗೆ ಕಂಡು ಬಂದಿದ್ದು ನರ್ತಕಿಗೆ ಕಂಡು ಬರಲ್ಲ. ಹಾಗೆ ಸಾಕ್ಷಿಗೆ ಅವಸ್ಥಾ ಎಂಬುದಿಲ್ಲ. ಜಾಗೃತ ಅವಸ್ಥಾ ತನಗೆ ಹೆಸರು, ಸ್ವಪ್ನಾವಸ್ಥಾ ತನಗೆ ಹೆಸರು, ಸುಷುಪ್ತಿ ಅವಸ್ಥಾ ತನಗೆ ಹೆಸರು. ತಾನು ಅಖಂಡ ಅನಂತ ಅರಿವೇ ಅರಿವು ಅಷ್ಟೇ. ತನಗೆ ಜಾಗೃತ ಸ್ವಪ್ನ ಸುಷುಪ್ತಿ ಎಂಬುದು ಕಲ್ಪಿತ ದೃಷ್ಟಿಗೆ ತೋರುತ್ತದೆ. ಪ್ರೇಕ್ಷಕರ ದೃಷ್ಟಿ ಕಲ್ಪಿಸಿಕೊಂಡರೆ ತೋರ್ತದೆ. ಪ್ರೇಕ್ಷಕರ ದೃಷ್ಟಿ ತನ್ನಲ್ಲೇ ಇದೆ.
ತನ್ನಲ್ಲೇ ಅಡಕವಾಗಿದ್ದಾನೆ. ಘಟಾಕಾಶ ಮಹಾಕಾಶಕ್ಕೆ ಕಂಡು ಬರ್ತದೆ. ಮಹಾಕಾಶಕ್ಕೆ ಘಟಾಕಾಶ ಕಂಡು ಬರ್ತದೇನು? ಎಲ್ಲಿ ಕಂಡು ಬರಬೇಕು? ಮಹಾಕಾಶ ಸರ್ವವ್ಯಾಪಕ, ಎಲ್ಲ ತಾನೇ. ಎಲ್ಲ ತಾನೇ ಆಗಿರುವ ಮಹಾಕಾಶಕ್ಕೆ ಘಟಾಕಾಶ ಎಲ್ಲಿ ಕಂಡು ಬರಲಿ? ಹಾಗೆ ಅರಿವೇ ಅರಿವಾಗಿರುತ್ತ. ಆ ಅರಿವು ವ್ಯಕ್ತಿ ಅಲ್ಲ. ಆ ಅರಿವಿಗೆ ನಾನು ಎಂಬ ಪ್ರತ್ಯಯವಿಲ್ಲ, ನಾನು ಎಂಬ ವೃತ್ತಿ ಇಲ್ಲ, ಇದು ಎಂಬ ವೃತ್ತಿ ಇಲ್ಲ. ಇದು ಎಂಬ ವೃತ್ತಿ, ನಾನು ಎಂಬ ವೃತ್ತಿ ಎರಡು ಅರಿವಾಗುತ್ತವೆ. ದ ಥಾಟ್ ಆಫ್ ದ ನೋಷನ್ ಆಫ್ ಯು, ದ ನೋಷನ್ ಆಫ್ ಐ, ಬೋತ್ ದ ನೋಷನ್ಸ್ ಆರ್ ನಥಿಂಗ್ ಬಟ್ ಕಾನ್ಷಿಯಸ್ನೆಸ್. The same consciousness is described as a notion. In fact, there is no notion other than consciousness. There is no notion other than consciousness. First, world looks like an object. First step. The object should be reduced to a state. State means a notion. The state is nothing but a notion, and notion is not inseparable from the consciousness. Therefore, consciousness is Brahman. Okay. Brahman we call it because it is infinite. Consciousness is called Brahman because it is infinite. ಅಂದರೆ ಅನಂತವಾಗಿರುವುದರಿಂದ ಅದಕ್ಕೆ ಬ್ರಹ್ಮ ಎಂದು ಹೇಳ್ತೀವಿ. ಬ್ರಹ್ಮ ಅಂದರೆ ಯಾರು? ಅರಿವು ಅಖಂಡವಾಗಿದ್ದರೆ ಬ್ರಹ್ಮ ಎಂದು ಹೆಸರು. ಅಖಂಡಕ್ಕೆ ಬ್ರಹ್ಮ ಎಂದು ಹೇಳ್ತಾರೆ. ಅರಿವಿನ ಅಖಂಡತಕ್ಕೆ, ಅನಂತಕ್ಕೆ, ಅದಕ್ಕೆ ಯಾವುದು ಲಿಮಿಟ್ ಇಲ್ಲ, ಎಲ್ಲವೂ ತಾನೇ. ಹೀಗೆ ಈ 3 ಹೆಜ್ಜೆಗಳಾದರೆ ಜ್ಞಾನ. ಮೊದಲು ಪದಾರ್ಥ ಅವಸ್ಥೆ ಆಗಬೇಕು, ವಸ್ತುವು ವೃತ್ತಿ ಆಗಬೇಕು, ವೃತ್ತಿ ಅರಿವಾಗಬೇಕು. ನಾನು ಎಂಬುದು ವ್ಯಕ್ತಿ ಮೊದಲು ವ್ಯಕ್ತಿ ಎಂದು ತಿಳ್ಕೊಳ್ತಾನೆ. ದೇಹ ನಾನು, ಇಂದ್ರಿಯಗಳ ದೇಹಗಳ ಅಭಿಮಾನ ಬಿಟ್ಟರೆ ನೋಡಿ, ದೇಹಾಭಿಮಾನ ಇಂದ್ರಿಯಾಭಿಮಾನ ಬಿಟ್ಟರೆ ವ್ಯಕ್ತಿತ್ವ ಹೋಗುತ್ತದೆ, ಒಂದು ವೃತ್ತಿ ಆಗುತ್ತದೆ. ನಾನೆಂಬುದು ವೃತ್ತಿ, ನಾನೆಂಬುದು ವ್ಯಕ್ತಿ ಅಲ್ಲ. ನಾನೆಂಬುದು ವ್ಯಕ್ತಿ ಎಂದು ಯಾವಾಗಿರುತ್ತದೆ? ದೇಹಾಭಿಮಾನ ಇಂದ್ರಿಯಾಭಿಮಾನ ಇಟ್ಕೊಂಡರೆ. ದೇಹಾಭಿಮಾನದಿಂದ ನಾನು, ಇಂದ್ರಿಯಾಭಿಮಾನದಿಂದ ಇನ್ನೊಂದು ಪದಾರ್ಥ, ನಾನೂ ಪದಾರ್ಥ, ನಾನೂ ಒಬ್ಬ ಪದಾರ್ಥ, ಇನ್ನೊಂದು ಪದಾರ್ಥ. ಇಂದ್ರಿಯಗಳಿಂದ ನೋಡುವುದರಿಂದ ಹೊರಗಿನ ಪದಾರ್ಥ ಅನಿಸುತ್ತದೆ. ದೇಹಾಭಿಮಾನದಿಂದ ನಾನು ಎಂದನಿಸುತ್ತದೆ. ದೇಹಾಭಿಮಾನ ಇಂದ್ರಿಯಾಭಿಮಾನ ಎರಡು ಬಿಟ್ಟರೆ ಅವಸ್ಥೆಯೆಲ್ಲ ಮನಸ್ಸಿನ ದೃಷ್ಟಿಯಿಂದ ಪ್ರಪಂಚ ನೋಡ್ತಾನೆ. ಪ್ರಪಂಚವೆಲ್ಲ ಅವಸ್ಥೆ ಆಗಿಬಿಡ್ತದೆ. ಈಗ ಪ್ರಪಂಚ ಉಳಿಯಲ್ಲ. ದೇಹಾಭಿಮಾನ ಬಿಟ್ಟು, ಇಂದ್ರಿಯಾಭಿಮಾನ ಬಿಟ್ಟು ಮನಸ್ಸಿನ ಹಂತದಿಂದ ನೋಡಿದ್ದರೆ ಒಟ್ಟು ಮನಸ್ಸು, ಪ್ರಪಂಚವೆಲ್ಲ ಒಟ್ಟು ಮನಸ್ಸೇ ಆಗಿಬಿಡ್ತದೆ. ವ್ಯಾಪಕ ಮನಸ್ಸು ಅವಸ್ಥೆ ಆಗಿಬಿಡ್ತದೆ. ಸಿ, when you identify, first step, when you identify yourself as a body, you become an individual. When you identify with sense organs, you see that there are other objects other than you. Okay. When you de-identify with your body and de-identify with your sense organs, neither there are objects nor you remain an individual. Then the world and you become only one thought alone. World is a thought and you are a thought. It is only an avastha. It becomes like a dream. ಅವಸ್ಥಾ ಅಂದರೆ ಡ್ರೀಮ್ ಅವಸ್ಥಾ ಆಗಿಬಿಡ್ತದೆ. ನಾನು ಒಂದು ಅವಸ್ಥೆಯೇ. ನಾನೆಂಬುದು ಅಹಂಬುದ್ಧಿ, ಅಹಂಬುದ್ಧಿ ಪ್ರಪಂಚ ಬುದ್ಧಿ, ಎರಡು ಬುದ್ಧಿ. ಅಹಂಬುದ್ಧಿ ಪ್ರಪಂಚ ಬುದ್ಧಿ ಎರಡೂ ಸೇರಿಕೊಂಡು ಬುದ್ಧೇ ಆಗುತ್ತದೆ, ಅಂದರೆ ಒಂದು ವೃತ್ತೇ ಆಗುತ್ತದೆ. ಆವಾಗ ಕನಸಾಗಿಬಿಡ್ತದೆ, ಜಾಗ್ರತೆ ಕನಸಾಗಿಬಿಡ್ತದೆ. ದ ವೇಕಿಂಗ್ ಬಿಕಮ್ಸ್ ದ ಡ್ರೀಮ್. Because the world is only a thought and aham buddhi is also, aham also is thought. I am not an individual, I am only a thought. I am only an experience. World is only an experience. World is an experience and I is an experiencer is also an experience. Aham buddhi ಕರ್ತೃಭೋಕ್ತೃ ಅನುಭವವೇ. ಅನುಭವ ಅಂದರೆ ವೃತ್ತಿ. ಕರ್ತೃಭೋಕ್ತೃ ಒಂದು ವೃತ್ತೆ, ಪ್ರಪಂಚವೂ ವೃತ್ತೆ. ಪ್ರಪಂಚ is also a thought and I is also a thought. Both are only notion only. ಇದು ಅವಸ್ಥಾ ಬುದ್ಧಿ, ಇದು ಕನಸಿನ ಬುದ್ಧಿ ಆಗ್ತದೆ. ಇಟ್ ಈಸ್ ಎಟ್ ದಿಸ್ ಟೈಮ್ ವೇಕಿಂಗ್ ರೆಡ್ಯೂಸಸ್ ಟು ಡ್ರೀಮ್. ಓಕೆ, ಇಕ ಡ್ರೀಮ್ ಶುಡ್ ಬಿ ರೆಡ್ಯೂಸ್ಡ್ ಟು ಸುಷುಪ್ತಿ. ದೆನ್ ದ ವೃತ್ತಿ ಈಸ್ ಇನ್ಸೆಪರಬಲ್ ಫ್ರಮ್ ದ ಕಾನ್ಷಿಯಸ್ನೆಸ್ ಅಲೋನ್. ವೃತ್ತಿ ಆಲ್ಸೋ ಬಿಕಮ್ಸ್ ಚೈತನ್ಯಂ ಅಲೋನ್. ಏಕೆಂದರೆ ಚೈತನ್ಯಕ್ಕೆ ವೃತ್ತಿ ಎಂದು ಇನ್ನೊಂದು ಹೆಸರು. ವೃತ್ತಿ ಎಂಬುದೇನಿಲ್ಲ.
ಅಲೆ ಎಂಬುದೇನಿಲ್ಲ. ನೀರನ್ನು ಒಂದಾನೊಂದು ಕಂಡೀಷನ್ನಲ್ಲಿ ನೋಡಿದಾಗ ಅಲೆ ಅನಿಸುತ್ತದೆ. ಕಂಡೀಷನ್ನಿಂದ ನೀರು ಇನ್ನೊಂದು ಆಗುತ್ತದೆ. ಒಂದು ದೃಷ್ಟಿ, ಒಂದು ಪ್ರಸಂಗ, ಒಂದು ಕಾಂಟೆಕ್ಸ್ಟ್ ಅಷ್ಟೇ, ಒಂದು ಸಂದರ್ಭ. ನೀರನ್ನು ಒಂದು ಸಂದರ್ಭ ಇಟ್ಟಿಟ್ಕೊಂಡರೆ ಅದು ಅಲೆ ಆಯಿತು. ಆ ಇಷ್ಟು ಎಂದು ತೆಗೆದು ಬಿಡಿ, ನೀರೇ ಆಗ್ತದೆ. ಇಷ್ಟು ಎಂದು ಇಟ್ಕೊಂಡರೆ ಘಟಾಕಾಶ ಆಗುತ್ತದೆ. ಇಷ್ಟು ಎಂದು ಬಿಟ್ಟು ಬಿಡಿ, ಅದೇ ಆಕಾಶ. ಇಷ್ಟು ಎಂದು ಇಟ್ಕೊಂಡರೆ ನಾನು, ಆ ಇಷ್ಟು ಎಂದು ಬಿಡು, ತಾನು ಅರಿವೆ, ಸಾಕ್ಷಿ. ಇಷ್ಟು ಎಂಬುದು ಪ್ರಪಂಚ, ಇಷ್ಟು ಎಂಬುದು ನಾನು, ಎರಡು ವೃತ್ತಿಗಳೇ ಅಲ್ಲವೇ? ಇಷ್ಟು ಎಂಬುದು ತಾನು, ಇಷ್ಟು ಎಂಬುದು ಪ್ರಪಂಚ, ಎರಡು ಸೇರಿಕೊಂಡು ಅರಿವೇ. ಅರಿವಿಗೆ ನಾನು ಹೆಸರು, ಅರಿವಿಗೆ ನೀನು ಎಂದು ಹೆಸರು. ಆ ಒಂದೇ ಅರಿವಿಗೆ ನಾನು ಪ್ರಪಂಚ ಎಂದು, ಏಕೆಂದರೆ ಎರಡು ವೃತ್ತಿ ಆಗಬೇಕು. ಪ್ರಪಂಚ ಜಾಗೃತ ಪ್ರಪಂಚ ಕನಸಾಗಬೇಕು, ಅಂದರೆ ಪ್ರಪಂಚ ಅವಸ್ಥೆ ಆಗಬೇಕು, ಅವಸ್ಥೆ ಅರಿವಾಗಬೇಕು. ಇದು 3 ಹೆಜ್ಜೆಗಳು. ನಾವು ಪ್ರಪಂಚ ಏಕೆಂದರೆ ನಾವು ಇಂದ್ರಿಯ ದೇಹ ಮಟ್ಟದಲ್ಲೇ ನೋಡ್ತಾ ಇದ್ದೀವಿ. ದೇಹಾಭಿಮಾನ ನನ್ನನ್ನು ಮನುಷ್ಯನಾಗಿ ಮಾಡಿಬಿಡುತ್ತದೆ. ಇಂದ್ರಿಯಾಭಿಮಾನ ಪ್ರಪಂಚವನ್ನು ಪದಾರ್ಥ ಮಾಡಿಬಿಡುತ್ತದೆ. ಪ್ರಪಂಚವನ್ನು ಪದಾರ್ಥ ಮಾಡಿಬಿಡುತ್ತದೆ. ನನ್ನ ದೇಹಾಭಿಮಾನ ನನ್ನನ್ನು ವ್ಯಕ್ತಿಯಾಗಿ ಮಾಡಿಬಿಡುತ್ತದೆ. ಇದು ದೇಹಾಭಿಮಾನ ಇಂದ್ರಿಯಾಭಿಮಾನ ಬಿಡಿಸಿದ್ದರೆ ಜಾಗ್ರತೆಲ್ಲ ಅವಸ್ಥೆಯಾಗಿ ತೋರ್ತದೆ. ಒಟ್ಟು ಅವಸ್ಥೆ ವೈಶ್ವಾನರ ಅವಸ್ಥೆ, ಅಂದರೆ ಕನಸಾಗಿ ಬಿಡ್ತದೆ. ದೆನ್ ದ ಎಂಟೈರ್ ವೇಕಿಂಗ್ ವರ್ಲ್ಡ್ ಬಿಕಮ್ಸ್ ಅ ವೇಕಿಂಗ್ ಸ್ಟೇಟ್. ವೇಕಿಂಗ್ ಸ್ಟೇಟ್ ಅಂದರೆ ಏನು? ವೈಶ್ವಾನರ ಆಗಿಬಿಟ್ಟರೆ ಅವನಿಗೆ ಸ್ವಪ್ನ ಎಂದು ಹೆಸರು. ಸ್ವಪ್ನ ಎಂಬುದು ಬಿಡಿಯಾಗಿಲ್ಲ. ಸ್ವಪ್ನ ಅವಸ್ಥೆಯೇ ಹೊರತು ಪದಾರ್ಥ ಅಲ್ಲ, ಅಲ್ಲವೇ? ಸ್ವಪ್ನ ಈಸ್ ಓನ್ಲಿ ಅವಸ್ಥಾ, ಪದಾರ್ಥ ಅಲ್ಲ. ಅದು ಪದಾರ್ಥ ಅನಿಸಿದ್ದರೆ ಅಭಿಮಾನ ಗಟ್ಟಿಯಾಯಿತು, ದೇಹಾಭಿಮಾನ. ಸೊ ಯು ಹ್ಯಾವ್ ಟು ಡಿ-ಐಡೆಂಟಿಫೈ ಫ್ರಮ್ ದ ವೇಕಿಂಗ್ ಬಾಡಿ ಆ್ಯಂಡ್ ದ ವೇಕಿಂಗ್ ಸೆನ್ಸ್ ಆರ್ಗನ್ಸ್. ದೆನ್ ದ ವೇಕಿಂಗ್ ವರ್ಲ್ಡ್ ಲುಕ್ಸ್ ಲೈಕ್ ಎ ವೇಕಿಂಗ್ ಸ್ಟೇಟ್. ದಟ್ ಮೀನ್ಸ್ ಈಕ್ವಲ್ ಟು ಡ್ರೀಮ್. ವೇಕಿಂಗ್ ಸ್ಟೇಟು ಜಾಗೃತ ಅವಸ್ಥೆ, ಅದು ಜಾಗೃತ ಪ್ರಪಂಚ ಅವಸ್ಥೆಯಾಗಿ ತೋರಿತಾ. ಈಗ ಅವಸ್ಥೆ ಸ್ವಪ್ನ ಒಂದೇ ಆಗಿಬಿಡ್ತದೆ. ಅವಸ್ಥೆಯಾಗಿ ತೋರಿತಂದರೆ ಅವಸ್ಥೆ ಒಳಗೆ ಪ್ರಪಂಚ ತೋರ್ತಾ ಇದೆ. ಪ್ರಪಂಚ ಎಂಬುದಿಲ್ಲ, ಅವಸ್ಥೆಯಲ್ಲಿ ತೋರಿಕೆ. ಅವಸ್ಥಕ್ಕೆ ಪ್ರಪಂಚ ಎಂದು ಹೆಸರು. ಆವಾಗ ಕನಸಂದ್ರೇನು? ಅವಸ್ಥಕ್ಕೆ ಪ್ರಪಂಚ ಎಂದು ಹೆಸರು. ಕನಸೆಂಬ ಅವಸ್ಥೆನೇ ಹೊರತು ಪ್ರಪಂಚ ಅಲ್ಲ, ಪದಾರ್ಥ ಅಲ್ಲ. ಅದು ತೋರಿಕೆನೇ ಅಷ್ಟೇ, ಅದು ಅವಸ್ಥೆಯೇ. ಆವಾಗ ಜಾಗೃತ ಸ್ವಪ್ನ ಒಂದೇ ಆಗಿಬಿಟ್ಟಿತು. ಎಂದಕ್ಕಂದರೆ ಅವಸ್ಥೆ, ಪ್ರಪಂಚ ಇಲ್ಲ, ತೋರಿಕೆನೇ. ಈ ಅವಸ್ಥೆಯನ್ನು ಅಥವಾ ತೋರಿಕೆ ಅಲೆ ನೀರೇ ಎಂಬುದು ಅರಿವಿನಲ್ಲಿ ತೋರುವುದಲ್ಲ, ಅರಿವಿನಲ್ಲೇ ಅಡಕವಾಗಿದೆ, ಅರಿವೇ ಆಗಿದೆ. ನೆಕ್ಸ್ಟ್ ಹೆಜ್ಜೆ ಅರಿವಿಗೆ ಇನ್ನೊಂದು ಹೆಸರೇ ಹೊರತು ಅವಸ್ಥೆ ಅಂದ್ರೇನು? ಅದು ತೋರುವ ಬಗೆ ನಿಜವಾಗಿ ಅರಿವೇ. ಅರಿವಿಗೆ ನಾನೆಂಬ ವೃತ್ತಿಯ ಮೂಲ ಸ್ವರೂಪ ಅರಿವು. ನೀನೆಂಬ ವೃತ್ತಿ ಅರಿವೆ. ನಿನ್ನನ್ನು ನೋಡ್ತಾ ಇದ್ದೀನಿ, ಇದೊಂದು ಅರಿವೆ. ನಾನು ಮಾತಾಡ್ತಾ ಇದ್ದೀನಿ, ಇದೊಂದು ಅರಿವೆ. ನೀನು ಎಂದು ಹೇಳಿದರೆ ಅರಿವೆ. ಅರಿವಿಗೆ ನೀನೆಂದು ಹೆಸರು, ಅರಿವಿಗೆ ನಾನೆಂದು ಹೆಸರು. ಅರಿವಿನಲ್ಲಿ ನೀನು ನಾನು ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಅರಿವಿನಲ್ಲಿ ನೀನು ನಾನು ಇಲ್ಲ. ಒಬ್ಬನು ನಾಟಕ ಒಬ್ಬನೇ ಏಕಪಾತ್ರಾಭಿನಯ ಮಾಡ್ತಾನೆ, ನೋಡಿದ್ದೀರಾ? ಐ ಡೋಂಟ್ ನೋ, ತೆಲುಗಿನಲ್ಲಿದೆ. ಒಬ್ಬನೇ 2 ಪಾತ್ರಗಳು, ಒಬ್ಬನೇ ಮಾತಾಡ್ತಾನೆ. ಆ ಇನ್ನೊಬ್ಬರನ್ನು ಊಹಿಸ್ಕೊಳ್ತಾನೆ. ನೀವು ಹೀಗೆ ಹೇಳ್ತೀಯಾ ಎಂದು ಹೇಳ್ತಾನೆ. ನೀವು ಹೀಗೆ ಹೇಳ್ತೀಯಾ ಅಂದರೆ ಇನ್ನೊಬ್ಬರು ಹೇಳುತ್ತಿದ್ದಂತೆ ಇವನೇ ಹೇಳ್ತಾನೆ. ಅದಕ್ಕೆ ಉತ್ತರ ತಾನೇ ಕೊಡ್ತಾನೆ. ಪ್ರಶ್ನೆ ತಾನೇ ಮಾಡ್ತಾನೆ, ಉತ್ತರ ತಾನೇ ಕೊಡ್ತಾನೆ. ಪ್ರಶ್ನಕರ್ತ ತಾನೇ, ಉತ್ತರಕರ್ತ ತಾನೇ. ತನ್ನಲ್ಲಿ ಇಬ್ಬರೂ ಇಲ್ಲ, ಅಥವಾ ಎರಡೂ ತಾನೇ ಎಂದು ಹೇಳು. ಎರಡು ತಾನೇ ಹೇಳು, ಅಥವಾ ತನ್ನಲ್ಲಿ ಇಬ್ಬರೂ ಇಲ್ಲ ಎಂದು ಹೇಳು. ಹಾಗೆ ನೀನು ಎಂಬುದು ತನ್ನ ಅರಿವೆ, ನಾನು ಎಂಬುದು ತನ್ನ ಅರಿವೆ. ಯಾವಾಗ ಅನಿಸುತ್ತದೋ ಇನ್ನೊಬ್ಬ ವ್ಯಕ್ತಿ ತನಗಿಂತ ಬೇರೆ ಅಲ್ಲ, ಆ ತಾನು ಸಾಕ್ಷಿ, ಆ ತಾನು ಬ್ರಹ್ಮ, ಅಲ್ಲವೇ? ನಿಮಗೆ ತನ್ನಲ್ಲಿ ಅವಸ್ಥೆ ತೋರ್ತಾ ಇದೆ ಅನಿಸಿರುವವರೆಗೂ ಇನ್ನೂ ಕನಸಿನ ಅವಸ್ಥೆ ಇರುತ್ತದೆ, ಸಾಕ್ಷಿ ಆಗಲ್ಲ, ಬ್ರಹ್ಮ ಆಗಲ್ಲ. ನೀನು ಎಂಬುದು ಯಾರೂ ಅಲ್ಲ, ತನಗೆ ನೀನೆಂಬುದು ಹೆಸರು. ತನ್ನಗೆ ಇನ್ನೊಂದು ವೃತ್ತಿ, ಅದಕ್ಕೆ ನೀನೆಂದು ಹೆಸರು. ನೀನು ಯಾರೂ ಇಲ್ಲ, ಅದು ತಾನೇ. ಈ ನಾನು ಎಂಬುದು ತಾನೇ, ಈ ನೀನು ಎಂಬುದು ತಾನೇ. ಆ ಅರಿವಿಗೆ 2 ಹೆಸರುಗಳು. ನೀನೆಂದರೆ ಅದು ತಾನೇ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ನೀನು ಅಂದರೆ ಈ ಅರಿವಿಗೆ ಇನ್ನೊಂದು ಹೆಸರು. ತಾನೆಂಬ ಸಾಕ್ಷಿಗೆ ಇನ್ನೊಂದು ಹೆಸರು. ಅಲ್ಲಿದ್ದಾರೆ ಏನು? ಅವರು ಯಾರೋ ಇಲ್ಲ, ಅಲ್ಲಿದ್ದಾನೆ. ಅಲ್ಲಿ ಎಂಬುದು ತನ್ನಲ್ಲೇ ಇದೆ, ಅದು ತನಗೆ ಹೆಸರು.
ಅಷ್ಟು ದೂರ ಅಂದರೆ ಅದು ಆ ದೂರವೂ ತಾನೇ, ದೇಶ ತಾನೇ, ಇಲ್ಲಿಂದ ಅಲ್ಲಿ ಇಷ್ಟು ಕಿಲೋಮೀಟ್ರು ಅದೆಲ್ಲ ತಾನೇ. ತನಗೆ ಕಿಲೋಮೀಟ್ರ್ ಎಂದು ಹೆಸರು, ತನಗೆ ದೂರ ಎಂದು ಹೆಸರು. ತನ ಅಂದರೆ ಸಾಕ್ಷಿಗೆ, ಅರಿವಿಗೆ ದೂರ ಎಂದು ಹೆಸರು, ಅರಿವಿಗೆ ಕಾಲ ಎಂದು ಹೆಸರು, ಅರಿವಿಗೆ ಮನುಷ್ಯರೆಂದು ಹೆಸರು, ಅರಿಗೆ ಮಿಕ್ಕ ಜನರೆಲ್ಲರೂ ತಾನೇ. ಹಾಗೆ ಇಡೀ ಕನಸಿನ ಅವಸ್ಥೆ, ಇಡೀ ಎಚ್ಚರ ಅವಸ್ಥೆ ಸುಷುಪ್ತಿಯಲ್ಲೇ ಮುಳುಗಿ ಹೋಗುತ್ತದೆ. ಅಂದ್ರೇನು? ಸುಷುಪ್ತಿ ಆಗಿಬಿಡುತ್ತದೆ. ಆಗಿಬಿಡುವುದೇನು? ಸುಷುಪ್ತಿ ಆಗಿದೆ. ಘಟಾಕಾಶಗಳೆಲ್ಲ ಮಹಾಕಾಶವೇ. ಮಹಾಕಾಶ ಬಿಟ್ಟು ಯಾವಾಗಿವೆ? ಅದರಿಂದ ಬಿಟ್ಟು ಇಲ್ಲ. ಹೀಗೆ ತಿಳ್ಕೊಂಡರೆ ಆ ಅರಿವಿಗೆ ಇಲ್ಲ. ಹೇಗೆ ನರ್ತಕಿಗೆ ಭಂಗಿಗಳು ಕಂಡು ಬರಲ್ಲವೋ, ನರ್ತಕಿಗೆ ನೃತ್ಯ ಭಂಗಿಗಳು ಕಂಡು ಬರ್ತವ. ಏಕೆ? ನೃತ್ಯ ಭಂಗಿಗಳೆಲ್ಲ ನರ್ತಕಿಯಲ್ಲೇ ಮುಳುಗಿ ಹೋಗಿವೆ. ಮುಳುಗಿ ಹೋಗುವುದೇನು? ಯಾವಾಗ? ಯಾವಾಗ ಮುಳುಗಿ ಹೋಗುವುದೇನು? ಎಂದಿಗೂ ಮುಳುಗೇ ಇವೆ. ನರ್ತಕಿಯನ್ನು ಬಿಟ್ಟು ಭಂಗಿಗಳು ಎಲ್ಲಿ ಯಾವಾಗಿತ್ತು? ವೆನ್ ವರ್ ದ ಡಾನ್ಸಿಂಗ್ ಪೋಸ್ಚರ್ಸ್ ಡಿಫರೆಂಟ್ ಫ್ರಮ್ ಡಾನ್ಸರ್? ದೇ ನೆವರ್ ಎಕ್ಸಿಸ್ಟೆಡ್ ಔಟ್ಸೈಡ್ ಹರ್. ಅವಳಿಗೆ ಇನ್ನೊಂದು ಹೆಸರಷ್ಟೇ, ಅವಳೇ ಎಲ್ಲ ತಾನೇ. ಸರ್ವವ್ಯಾಪಕ ತಾನು ನರ್ತಕಿ. ಎಲ್ಲ ಭಂಗಿಗಳನ್ನು ವ್ಯಾಪಿಸಿದ್ದಾಳೆ ನರ್ತಕಿ. ಎಲ್ಲ ಭಂಗಿಗಳು ಪೂರ್ತಿ ವ್ಯಾಪಿಸಿ ನರ್ತಕೆ ಇದ್ದಾಳೆ. ಹಾಗೆ ಇಡೀ ಜಾಗೃತ ಅವಸ್ಥೆ, ಇಡೀ ಸ್ವಪ್ನಾವಸ್ಥೆಗಳನ್ನು ವ್ಯಾಪಿಸಿ ನುಂಗಿಬಿಟ್ಟು ತಾನೇ ತಾನಿದ್ದಾನೆ. ತನಗಿಂತ ಬಿಡಿಯಾಗಿ ಯಾವುದಿಲ್ಲ. ಹೀಗೆ ಪ್ರಪಂಚವನ್ನೆಲ್ಲ ತನ್ನಲ್ಲಿ ಅಡಕ ಮಾಡುವುದೇ, ಅಡಕ ಮಾಡುವುದಲ್ಲ, ಮಾಡಿ ಇದೆ, ಮೊದಲೇ ಅಡಕವಾಗಿದೆ, ಇಟ್ ನೆವರ್ ಎಕ್ಸಿಸ್ಟೆಡ್ ಔಟ್ಸೈಡ್ ಫ್ರಮ್ ಇಟ್ ಎಂದು ತಿಳ್ಕೊಳ್ಳುವುದೇ ಅರಿವು ಅಲ್ಲವೇ? ಇದು ಅರಿವು, ಇದು ಸಾಕ್ಷಿ. ಈ ಸಾಕ್ಷಿಗಿಂತ ಬಿಡಿಯಾಗಿ ಪ್ರಪಂಚ ಯಾವುದು? ಈ ಸಾಕ್ಷಿಯಲ್ಲಿ ಯಾವಾಗ ಮುಳುಗಿ ಹೋಗಬೇಕು? ಮುಳುಗುವುದೇನು? ಸಾಕ್ಷಿಗೆ ಬಿಡಿಯಾಗಿ ಯಾವಾಗಿತ್ತು? ಆಕಾಶಕ್ಕಿಂತ ಘಟಾಕಾಶ ಯಾವಾಗ ಬಿಡಿಯಾಗಿತ್ತು? ಅರಿವಿಗಿಂತ ಈ ನಾನು ಬುದ್ಧಿ ಅರಿವೇ. ಅರಿವಿಗೆ ನಾನೆಂದು ಹೆಸರು. ನಾನೇನಿಲ್ಲ, ಇರುವುದೇ ಅರಿವು. ಆ ಅರಿವಿನಲ್ಲಿ ನೀನು ಇದ್ದಾನೆ. ಅದರಿಂದ ಆ ಅರಿವಿಗೆ ನಾನು ಹೇಳಲಿ ನೀನು ಹೇಳಲಿ ಒಂದೇ ಅರಿವು. ನಾನು, ಈ ನಾನು ಯಾವ ಅರಿವಿಗೆ ತೋರ್ತಾ ಇದೆ ನೋಡಿ? ಸಾಕ್ಷಿ, ಅಖಂಡ ಸಾಕ್ಷಿ. ಅದರಲ್ಲಿ ನಾನು ಎಂಬುದು ಸುಮ್ಮನೆ ಒಂದು ಹೆಸರು. ಆ ನಾನೆಂಬ ಹೆಸರಿನಿಂದ ಯಾವ ಸಾಕ್ಷಿಯನ್ನು ಹೇಳ್ತಾ ಇದ್ದೀವೋ ಅದನ್ನು ನೀನು ಎಂಬ ಹೆಸರಿನಲ್ಲಿಯೂ ಹೇಳಬಹುದು. ಅದೇ ಸಾಕ್ಷಿಯನ್ನು ನಾನೆಂಬ ಹೆಸರಿನಿಂದ ಹೇಳಿದ ಸಾಕ್ಷಿಯನ್ನೇ ನೀನೆಂಬ ಹೆಸರಿನಿಂದ ಹೇಳಬಹುದು. ಆ ಸಾಕ್ಷಿಯಲ್ಲಿ ನಾನು ನೀನು ಇಬ್ಬರೂ ಅಡಕವಾಗಿದ್ದಾರೆ. ನಾನು ನೀನು ಇಬ್ಬರು ಅಡಕವಾಗಿದ್ದಾರೆ. ಆ ಅರಿವಿಗಿಂತ ಬಿಡಿಯಾಗಿಬ್ಬರೂ ಇಲ್ಲ. ಇಬ್ಬರೆಂಬ ಹೆಸರು ಕಲ್ಪಿತವೇ, ಎರಡೆಂಬ ಬುದ್ಧಿ ಕಲ್ಪಿತವೇ, ಅದು ಅರಿವೇ. ಆದ್ದರಿಂದ ಅರಿವಿಗಿಂತ ಬಿಡಿಯಾಗಿ ಯಾವುದಿಲ್ಲ. ಹೀಗೆ ತಿಳ್ಕೊಂಡುವುದು ಸಾಕ್ಷಿ. ಮಾಯಾ ಸತ್ಕಾರ್ಯ ಅಂದರೆ ಹೀಗೆ. ಅರ್ಥವಾಯಿತಾ? 12 ದಾಟಿತು, 12:05. ಅಂದರೆ ಅರಿವು ಮಾಯಾ ಸತ್ಕಾರ್ಯ ಅಂದರೆ ಏನು? ನರ್ತಕಿ ಭಂಗಿಗಳು, ಪ್ರೇಕ್ಷಕರಿಗೆ ತೋರಿರುವ ಭಂಗಿಗಳು, ನರ್ತಕಿಗೆ ಏನಾಗುತ್ತದೋ ಅದು ಮಾಯೆ ಅಲ್ಲಿರುತ್ತದೆ. ಮಾಯೆ ಅಂದರೆ ಎಲ್ಲಪ್ಪ? ಪ್ರೇಕ್ಷಕರಿಗೆ ತೋರುತ್ತದಂತೆ ತನಗಿಲ್ಲವೇ ಇಲ್ಲ, ಅದು ಬಾಧಿತವಾಗಿ ಬಿಡ್ತದೆ. ಮಾಯಿಕ, ಕಲ್ಪಿತ. ಏಕೆ? ತಾನು ಏನಾಗಲಿಲ್ಲ. ಒಬ್ಬನು ಯುದ್ಧ ಮಾಡಿದ ನಾಟಕದಲ್ಲಿ ಕಾಲು ಮುರಿದು ಹೋಯಿತು. ಹೀಗೆ ಕುಂಟುತ್ತಾ ನಡುತ್ತಾನೆ. ಈ ಲಿಂಪ್ಸ್ ವೈಲ್ ವಾಕಿಂಗ್. ನಾಟಕ ಮುಗಿದ ನಂತರ ನೋಡಿದ್ದರೆ ಅವರು ಚೆನ್ನಾಗಿ ನಡೆಯುತ್ತೆ. ಇದೇನಪ್ಪ ಮೇಲೆ ಕೆಳಗೆ ನೋಡ್ತಾನೆ, ಅಮ್ಮ ಇವಾಗ ಕಾಲು ಚೆನ್ನಾಗಿದೆ, ಅಯ್ಯೋ ಅವ್ರ ಕಾಲು ಮುರಿದು ಹೋಯ್ತಪ್ಪ. ಕಾಲು ಮುರಿದು ಹೋಯ್ತು ನಾಟಕದಲ್ಲಿ, ಅವ್ರಿಗೇನಾಗಲಿಲ್ಲ. ಆವಾಗ ನಿಜವಾಗಿ ಮುರಿದು ಹೋಯ್ತು. ನಿಜವಾಗಿಲ್ಲ, ಅವರು ಸುಮ್ಮನೆ ನಟಿಸಿದ, ಅಲ್ಲೇನಿಲ್ಲ. ಹಾಗೆ ಇದೆಲ್ಲ ತೋರಿದ ಪ್ರಪಂಚವೆಲ್ಲ ಅರಿವಿನ ದೃಷ್ಟಿಗೆ ಬಿಡಿಯಾಗಿಲ್ಲ. ನರ್ತಕಿ ದೃಷ್ಟಿಗೆ ಪ್ರೇಕ್ಷಕರಿಗೆ ತೋರಿರುವ ಕುಂಟು ಗಿಂಟು ಏನಿಲ್ಲ. ಆ ಕುಂಟು ನಿಮಗೆ ತೋರಿತು, ಅವ್ರಿಗೆ ಕುಂಟಿತ್ತ? ಕುಂಟಿಲ್ಲ, ಏನಿಲ್ಲ. ಅಂದರೆ ನರ್ತಕಿ ದೃಷ್ಟಿಗೆ ಭಂಗಿಗಳು ಬಿಡಿಯಾಗಿಲ್ಲ, ಅಡಕವಾಗಿವೆ. ಯಾವಾಗ ಏನು? ಭಂಗಿಗಳು ಬಿಡಿಯಾಗೇ ಇಲ್ಲ. ಅರಿವು, ಅಖಂಡ ಅರಿವು. ದೇಶವು ಅರಿವಿನಲ್ಲೇ ಇದೆ, ಕಾಲ ಅರಿವಿನಲ್ಲಿದೆ, ಪ್ರಪಂಚ ಅರಿವಿನಲ್ಲಿದೆ. ನಾನು ಎಂಬುದು ಅರಿವಿನಲ್ಲಿ ಅಲ್ಲ, ಅರಿವೇ ಅರಿವು. ಹೀಗೆ ಅಖಂಡ ಅನಂತ ಅರಿವು. ಮಹಾಕಾಶಕ್ಕೆ ಘಟಾಕಾಶ, ರೂಮಿನಾಕಾಶ, ಮೈದಾನಾಕಾಶ ಎಲ್ಲವೂ ಮಹಾಕಾಶಕ್ಕೆ ಹೆಸರು. ಮೈದಾನಾಕಾಶ ಆಕಾಶವೇ, ಮಹಾಕಾಶವೇ. ಘಟಾಕಾಶ ಮಹಾಕಾಶವೇ, ರೂಮಿನಾಕಾಶ ಮಹಾಕಾಶವೇ, ಊರಿನ ಆಕಾಶ ಮಹಾಕಾಶವೇ, ನಗರದ ಆಕಾಶ ಮಹಾಕಾಶವೇ.
ಹಾಗೆಯೇ ಎಲ್ಲವೂ ಆಕಾಶಕ್ಕೆ ಹೆಸರುಗಳು. ಹಾಗೆ ಅರಿವಿಗೆ ನಾನೆಂಬ ಹೆಸರು, ಅರಿವಿಗೆ ನೀನೆಂಬ ಹೆಸರು, ಅರಿವಿಗೆ ಪ್ರಪಂಚ ಎಂಬ ಹೆಸರು. ಇದೆಲ್ಲ ಯಾರೂ ಅಲ್ಲಪ್ಪ, ಹೌದು, ಎಲ್ಲ ಸುಮ್ಮನೆ ಕಲ್ಪಿತ. ಅದೆಲ್ಲ ಒಬ್ಬನಿಗೆ ಹೆಸರು, ಒಬ್ಬನಿಗೆ ಇನ್ನೊಂದು ಹೆಸರು, ಅವನಿಗೆ ಇನ್ನೊಂದು ಹೆಸರು, ಮತ್ತು ಅವರಿಗೆ ಅದೇ ತತ್ವಕ್ಕೆ ನಾನು ಹೆಸರು, ಅದೇ ತತ್ವಕ್ಕೆ ನೀನು ಹೆಸರು, ಅದೇ ತತ್ವಕ್ಕೆ ಪ್ರಪಂಚ ಹೆಸರು. ಈ ಸ್ವತಃ ಸಿದ್ಧ ಅರಿವನ್ನು ಇಡೀ ಪ್ರಪಂಚ ಎಂದು ಮಾಯಿಕವಾಗಿ ಹೇಳಿದ್ದೀವಿ. ಮಾಯಾ ಸತ್ಕಾರ್ಯ ಅಂದರೆ ಹಾಗೆ ಅನಿಸಿದ್ದರೂ ನಿಜವಾಗಿ ಅರಿವೆ. ಆಯಿತಾ? ಇದು ಮಾಯಾ ಸತ್ಕಾರ್ಯ. ಸಾಕು, ಮಿಕ್ಕದು ಮುಂದಿನ ಪಾಠದಲ್ಲಿ ಹೇಳೋಣ. ಇದು ಅನನ್ಯತ ಹೇಳಬೇಕು, ಏಕೆಂದರೆ ಇದೀಗ ಫೈನಲ್. ಕಾರ್ಯಕಾರಣಗಳು ಎರಡೂ ಸೇರಿಕೊಂಡು ಒಂದೇ ಬ್ರಹ್ಮ. ಕಾರ್ಯ ಇಲ್ಲ, ಕಾರಣ ಇಲ್ಲ. ಕಾರ್ಯಕಾರಣ ಪ್ರಕ್ರಿಯೆಯಿಂದ ಕಾರ್ಯಕಾರಣರಹಿತ ಬ್ರಹ್ಮವನ್ನೇ ತಿಳಿಸೋದು ಅದ್ವೈತ ಬ್ರಹ್ಮ. ಅದರಿಂದ ಈ ಅಂಶ ಅದ್ವಿತೀಯ ಬ್ರಹ್ಮವನ್ನೇ ನೇರಾಗಿ ಹೇಳ್ತಾ ಇದೆ. ಈಗ ಅದೇ ಹೇಳಬೇಕು. ಇದು ಒಂದು ವಾಕ್ಯನೇ ಹೇಳಿದ್ದೀನಿ, ಇನ್ನೂ ಇವೆ ಭಾಷ್ಯವಾಕ್ಯಗಳಿವೆ. ಐ ಥಿಂಕ್ 1-2 ಪಾಠಗಳಾಗ್ತವೆ. ಆಗಲಿ, ಮುಂದೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.